ಅರ್ಜುನನು ಕೇಳಿದ 7ನೆಯ ಪ್ರಶ್ನೆ ಪ್ರಯಾಣ ಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಿಸಬೇಕು, ಹೇಗೆ ಧ್ಯಾನಿಸಬೇಕು ಎಂಬಂಥದ್ದು. ಅದಕ್ಕೆ ಉತ್ತರವಾಗಿ ನಿಜವಾಗಿ 5ನೇ ಶ್ಲೋಕದಿಂದ 28ನೇ ಶ್ಲೋಕದವರೆಗೂ ಕೂಡ ಅದಕ್ಕೆ ಉತ್ತರವೇ ಅಂತ. ಆದಾಗ್ಯೂ ಪ್ರಮುಖವಾಗಿ ಅವನು ಚರ್ಚಿಸಿದ್ದು ಈ ಪ್ರಶ್ನೆಯನ್ನ ಉದ್ದೇಶಿಸಿ ಚರ್ಚೆ ಮಾಡಿದ್ದು 5ನೇ ಶ್ಲೋಕದಿಂದ ಹಿಡಿದು 14ನೇ ಶ್ಲೋಕದ ತನಕ. ಆದ್ದರಿಂದ 5ರಿಂದ 14 ಶ್ಲೋಕ, ಒಟ್ಟು 10 ಶ್ಲೋಕಗಳಲ್ಲಿ ಮರಣ ಕಾಲದಲ್ಲಿ ಈಶ್ವರ ಸ್ಮರಣೆಯ ಕುರಿತಾದಂತಹ ಒಂದು ಚರ್ಚೆ ಇದೆ. ನಿನ್ನೆ ದಿನ ನಾವು ನೋಡ್ತಾ ಇದ್ದೆವು, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುವುದು ಕಷ್ಟ ಅಂತ. ಕಷ್ಟ ಯಾಕೆಂದ್ರೆ ಜೀವನ ಪರ್ಯಂತ ಯಾವ್ಯಾವ ಯೋಚನೆಯನ್ನ ನಾವು ಪೋಷಿಸಿಕೊಂಡು ಬಂದಿರ್ತೇವೋ ಅದೇ ಸಂಸ್ಕಾರಗಳು, ವಾಸನೆ ಮರಣ ಕಾಲದಲ್ಲಿ ಎದ್ದು ನಿಂತ್ಕೊಂಡಿರ್ತದೆ. ಯಾಕಂದ್ರೆ ನಮ್ಮ ವಿಲ್ ಪವರ್, ಇಚ್ಛಾಶಕ್ತಿ ಕ್ಷೀಣವಾಗಿರೋದ್ರಿಂದ ವಾಸನಾ ಬಲದಿಂದಲೇ ಸಂಸ್ಕಾರ ಜಾಗೃತವಾಗಿ ನಮ್ಮ ಮನಸ್ಸಿನಲ್ಲಿ ವೃತ್ತಿಗಳು ತೋರ್ತವೆ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ. ಎಂಬೆಂಬಾಪಿ ಸ್ಮರನ್ ಭಾವಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಯಾವುದನ್ನೇ ನಾವು ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ರೆ ಅದೇ ವ್ಯಕ್ತಿತ್ವ ನಮ್ಮದಾಗ್ಬಿಡ್ತದೆ ಅಂತ. ಒಂದು ಭ್ರಮರ ಕೀಟ ನ್ಯಾಯ ಅಂತ ಒಂದಿದೆ. ಭ್ರಮರ ಅನ್ನತಕ್ಕಂತಹ ಒಂದು ಪ್ರಾಣಿ ಭೇದ ಏನಿದೆ, ಅದು ಯಾವುದೋ ಒಂದು ಜಾತಿಯ ಕೀಟವನ್ನು ತಂದು ತನ್ನ ಗೂಡಿನಲ್ಲಿ ಇಟ್ಟುಕೊಳ್ತದಂತೆ. ಕೀಟ ಅದರ ಮಗುವಲ್ಲ, ಬೇರೆ ಯಾವುದೋ ಜಾತಿಯ ಒಂದು ಕೀಟ, ಒಂದು ಹುಳ. ಆ ಹುಳುಗ ಸುತ್ತಲೂ ಶಬ್ದ ಮಾಡುತ್ತಾ ತಿರುಗ್ತಾ ಮಧ್ಯೆ ಮಧ್ಯೆ ಅದನ್ನು ಕುಟುಕುತ್ತಂತೆ. ಅದರ ಲಕ್ಷ್ಯ ಆ ಕಡೆ ಈ ಕಡೆ ಹೋದಾಗ ತನ್ನತ್ತ ಸೆಳೆಯುವುದಕ್ಕೆ ಅದನ್ನು ಕುಟುಕುತ್ತೆ. ಆ ಹುಳ ಭಯದಿಂದ ಆ ಭ್ರಮರವನ್ನೇ ನೋಡ್ತಾ 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 ಆ ಭ್ರಮದ ರೂಪವನ್ನೇ ಪಡೆದು ಬಿಡುತ್ತೆ ಅಂತ. ಅಂದ್ರೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ದೈಹಿಕವಾದ ಬದಲಾವಣೆಗಳು ಆಗ್ಬಿಡುತ್ತೆ ಅಂತ. ಮನಸ್ಸಿಗೆ ಎಷ್ಟು ಶಕ್ತಿ ಇರಬಹುದು. ಆದ್ರಿಂದ ನಮ್ಮ ಆಲೋಚನೆಗಳ ಬಗ್ಗೆ ಒಂದು ಎಚ್ಚರ ಇರಬೇಕು ಅಂತ ಹೇಳ್ತಾರೆ ಹಿರಿಯರು. ಅದರಲ್ಲಿಯೂ ವಿಶೇಷವಾಗಿ ಮತ್ತೆ ಮತ್ತೆ ಯಾವುದನ್ನ ಆಲೋಚಿಸ್ತೇವೆ ನಾವು ಅಂತ. ಅದು ನಮ್ಮ ಸಂಸ್ಕಾರದಲ್ಲಿ ಆಳವಾದಂತಹ ಒಂದು ಕಲೆಯನ್ನ, ಒಂದು ಮಾರ್ಕನ್ನು ಉಂಟು ಮಾಡ್ತದೆ. ಇಡೀ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆಯಲ್ಲ, ವಾಚ್ ಯುವರ್ ಥಾಟ್ಸ್, ದೇ ವಿಲ್ ಬಿ ಯುವರ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್, ದೇ ವಿಲ್ ಬಿ ಯುವರ್ ಆಕ್ಷನ್ಸ್. ವಾಚ್ ಯುವರ್ ಆಕ್ಷನ್ಸ್, ದೇ ವಿಲ್ ಬಿ ಯುವರ್ habits. Watch your habits, they will be your character, personality. That becomes your destiny. ಆಲೋಚನೆಯಿಂದ ನಮ್ಮ ಡೆಸ್ಟಿನಿ ತನಕ, ನಮ್ಮ ಜೀವನದ ಏನು ಒಂದು ಸ್ಥಿತಿ ಆಲೋಚನೆಯಿಂದಲೇ ಆರಂಭ ಆಗುತ್ತೆ ಅಂತ. ಯಾವಾತನು ಹೇಗೆ ಮಾತಾಡ್ತಿದ್ದಾನೆ ಅನ್ನೋದನ್ನು ನೋಡಿದ್ರೆ ಅವನ ತಲೆಯಲ್ಲಿ ಏನು ಯೋಚನೆ ಬರ್ತಾ ಇದೆ ಎಂದು ಗೊತ್ತಾಗ್ತದೆ. ಮತ್ತೆ ಆಲೋಚನೆ ಬಂದಿದ್ದನ್ನ ಕರ್ಮದಲ್ಲಿ ಪೂರ್ಣ ಮಾಡುವುದ್ರ ಮೂಲಕ ಆಲೋಚನೆ ಮತ್ತೆ ಗಟ್ಟಿಯಾಗ್ತದೆ. ಆ ಕರ್ಮವನ್ನು ಪದೇ ಪದೇ ಮಾಡುವುದರಿಂದ ಆಲೋಚನೆ ಇನ್ನೂ ಆಳಕ್ಕೆ ಹೋಗ್ತಾ ಆಗ್ತದೆ. ಆದ್ರಿಂದ ಆಸ್ ಯು ಥಿಂಕ್ ಸೋ ಯು ಬಿಕಮ್ ಎಂಬಂತಹ ಇಂಗ್ಲಿಶಿನ ಮಾತೇನಿದೆ, ಸಂಸ್ಕೃತದ ಭಗವದ್ಗೀತೆಯದ್ದೇ ಅದು 17ನೇ ಅಧ್ಯಾಯದಲ್ಲಿ ಬರುತ್ತೆ. ಯೋಯ ಶ್ರದ್ಧಾ ಸ ಏವ ಸಹ. ನಮ್ಮ ಶ್ರದ್ಧೆ ಅಂದ್ರೆ ಆಸ್ತಿಕ್ಯ ಬುದ್ಧಿ, ಮಹತ್ವ ಬುದ್ಧಿ ಯಾವುದರ ಕಡೆಗಿದೆಯೋ ಅದೇ ವ್ಯಕ್ತಿತ್ವ ನಮ್ಮದಾಗ್ತದೆ ಅಂತ. ಆದ್ರಿಂದ
ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ರಾಯ್ತಲ್ಲ, ತುಂಬಾ ಸರಳವಾದ ವಿಷಯ, ಅದಕ್ಕೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಯೋಚನೆ ಮಾಡುವ ಹಾಗಿಲ್ಲ. ಜೀವನ ಯಾತ್ರೆ ಅನ್ನುವಂಥದ್ದು ಇದು ಸ್ಮಶಾನ ಯಾತ್ರೆ ಅಲ್ಲ, ಇದು ಅಧ್ಯಾತ್ಮ ಯಾತ್ರೆ. ಸ್ಮಶಾನ ಯಾತ್ರೆ ಮಾಡುವುದಕ್ಕೆ ಯಾವ ಪ್ರಯತ್ನ ಬೇಕಿಲ್ಲ. ಹುಟ್ಟಿರ್ತೇವೆ, ಆಹಾರ ಶರೀರಕ್ಕೆ ಹೋಗ್ತಿದ್ದ ಹಾಗೆ ಬೆಳೀತೇವೆ. ಕೌಮಾರ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ, ಮುಪ್ಪು, ಸಾವು, ಕೊನೆಗೆ ಈ ಶರೀರವನ್ನು ಸ್ಮಶಾನದಲ್ಲಿ ಹೂಳುವುದು, ಸುಡುವುದು ಮಾಡ್ತಾರೆ. ಇದು ಮನೆಯಿಂದ ಮಸಣದವರೆಗೆ ಇರುವ ಯಾತ್ರೆ, ಸ್ಮಶಾನ ಯಾತ್ರೆ ಆಯಿತು. ಅದರ ಶಾಸ್ತ್ರಗಳು ನಮ್ಗೆ ಹೇಳೋದು, ಮನುಷ್ಯ ಜನ್ಮ ಸಿಕ್ಕಿರುವುದು ಈ ಯಾತ್ರೆಗಲ್ಲ. ಪಾಮರನು ವಿಷಯಿಯಾಗಿ, ವಿಷಯಿಯು ಸಾಧಕನಾಗಿ, ಸಾಧಕನು ಸಿದ್ಧನಾಗುವ ಅಧ್ಯಾತ್ಮ ಯಾತ್ರೆಯನ್ನು ನಾವು ಮಾಡಬೇಕು. ಪಾಮರ ಅಂದ್ರೇನು? ಧರ್ಮಾಧರ್ಮಗಳ ವಿವೇಚನೆ ಇಲ್ಲದೆ ಭೋಗವನ್ನು ಅನುಭವಿಸುವವನಿಗೆ ಪಾಮರ ಅಂತ ಕರೀತಾರೆ. ಸುಖವಾಗಿರ್ಬೇಕು, ಮಜಾ ಮಾಡ್ಬೇಕು, ಇಂದ್ರಿಯ ಭೋಗಗಳು ಅನುಸರಿಸ್ಬೇಕು. ಅದು ಶಾಸ್ತ್ರೀಯವೋ ಅಶಾಸ್ತ್ರೀಯವೋ ಅದು ಮುಖ್ಯ ಅಲ್ಲ. ಇಂದ್ರಿಯ ಭೋಗವನ್ನು ಅನುಭವಿಸ್ಬೇಕು. ತಾನು ಏಳುವ, ತಾನು ಮಲಗುವ, ತನ್ನ ಆಚಾರ, ತನ್ನ ವಿಚಾರದಲ್ಲಿ ಯಾವ ಶಿಸ್ತು, ಯಾವ ನಿಯಮವನ್ನು ಇಟ್ಟುಕೊಳ್ಳದೆ, ಲೈಸನ್ಶಿಯಸ್ ಲೈಫ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಸ್ವೇಚ್ಛಾಚಾರದ ಬದುಕನ್ನ ಬದುಕಿದವನಿಗೆ ಹೆಸರು ಪಾಮರ ಅಂತ ಕರೀತಾರೆ. ಅತಿ ನಿಕೃಷ್ಟವಾದ ಜೀವನ ಶೈಲಿ. ಅದನ್ನ ಶಾಸ್ತ್ರ ನಿಷೇಧಿಸ್ತದೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ಅಂತ. ಎಲ್ಲರೂ ಹುಟ್ಟುವಾಗ ಈ ಪಾಮರರಾಗಿಯೇ ಹುಟ್ಟುತ್ತಾರೆ. ಇಲ್ಲಿ ಶೂದ್ರ ಅಂದ್ರೆ ಜಾತಿವಾಚಕ ಅಲ್ಲ, ಪಾಮರತ್ವ, ಶುಚಾದ್ರವತಿ ಅಂದ್ರೆ ಯಾವ ಸಂಸ್ಕಾರವಿಲ್ಲದೇನೆ ಹುಟ್ಟುತ್ತೇವೆ. ಎಲ್ಲರೂ ಕೂಡ ಸಂಸ್ಕಾರ ಪಡೆದುಕೊಂಡು ದ್ವಿಜರಾಗ್ತೇವೆ ಅಂತ. ನಮ್ಮಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ನಡೆಯಬೇಕು, ಹೇಗೆ ನುಡಿಯಬೇಕು, ನಮ್ಮ ಜೀವನದಲ್ಲಿ ಒಂದು ಶಿಸ್ತು, ಶಾಸ್ತ್ರೀಯ ಜೀವನ ಅಂತ ಹೇಳ್ತಾರೆ. ವಾಸನಾನುಸಾರಿಯಾದ ಜೀವನ ಅಲ್ಲ, ಶಾಸ್ತ್ರಾನುಸಾರಿಯಾದ ಜೀವನ ಯಾವಾಗ ಬರ್ತದೋ ಅವನಿಗೆ ಹೆಸರು ವಿಷಯಿ ಅಂತ. ವಿಷಯಿ ಅಂತ ಹೇಳುವವನು ಪಾಮರನಿಗಿಂತ ಮೇಲೆ. ವಿಷಯಿಗೆ ಭೋಗವನ್ನ ಅನುಭವಿಸುವ ಇಚ್ಛೆ ಇದೆ, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಶಾಸ್ತ್ರದ ಮರ್ಯಾದೆಯ ಒಳಗೆ ಧರ್ಮದಿಂದ ಅರ್ಥಕಾಮವನ್ನು ಗಳಿಸ್ತಾನೆ. ಆ ರೀತಿಯಾದಂತಹ ಚೌಕಟ್ಟಿನೊಳಗೆ ತನ್ನ ಜೀವನವನ್ನು ನಡೆಸುವವನಿಗೆ ವಿಷಯಿ ಅಂತ ಹೇಳ್ತಾರೆ. ಅವನಿಗಿಂತ ಮೇಲ್ಮಟ್ಟದ ಜೀವನ ಸಾಧಕ ಅಂತ. ಸಾಧಕನಿಗೆ ಜೀವನದ ಚರಮ ಲಕ್ಷ್ಯ ಸ್ಪಷ್ಟವಾಗಿದೆ. ವಿಷಯಿಗೆ ಇಷ್ಟೇ ಗೊತ್ತು, ಭಗವಂತನನ್ನ ಆರಾಧನೆ ಪೂಜೆ ಮಾಡಿ ನಾನು ಇಹಲೋಕದ ಸುಖವನ್ನು ಚೆನ್ನಾಗಿ ಅನುಭವಿಸಬೇಕು. ಭಗವಂತನು ಇವನ ಇಹಲೋಕದ ಸುಖ ಸಂಪತ್ತಿನ ವ್ಯವಸ್ಥೆಗೆ ಪೂರಕವಾದ ಒಂದು ಶಕ್ತಿ ಅಷ್ಟೇ ಹೊರತು ಪರಮಾತ್ಮನೇ ಗುರಿಯಲ್ಲ. ಯಾಕೆ? ಅವನು ಗುರುಶಾಸ್ತ್ರದ ಸಂಪರ್ಕಕ್ಕೆ ಬಂದಿಲ್ಲ. ಆದರೆ ಸಾಧಕ ಹಾಗಲ್ಲ, ಗುರುಶಾಸ್ತ್ರದ ಸಂಪರ್ಕಕ್ಕೆ ಬಂದಿದ್ದಾನೆ. ನಿಚ್ಚಳವಾಗಿ ಅವನಿಗೆ ಗೊತ್ತಿದೆ, ಮನುಷ್ಯನಾಗಿ ಹುಟ್ಟಿರುವುದು ಪರಮಾರ್ಥ ಸಾಧನೆಗಾಗಿ, ಮೋಕ್ಷ ಎಂಬ ಪರಮ ಗುರಿಯನ್ನ ಸಾಧಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಜನ್ಮ ಇದೆ. ಅದಕ್ಕೆ ನಾನು ಈ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಸತ್ಸಂಗವನ್ನು ಮಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಮೋಕ್ಷವನ್ನು ಪಡೆಯಬೇಕು ಎಂಬುದಾಗಿ ಅವನಿಗೆ ಗೊತ್ತಿದೆ. ಮತ್ತೆ ಆ ರೀತಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅಂಥವನಿಗೆ ಸಾಧಕ ಅಂತ ಹೇಳ್ತಾರೆ. ಸಾಧಕನು ಸಾಧನೆಯನ್ನು ಮಾಡಿ ಸಿದ್ಧನಾಗುತ್ತಾನಲ್ಲ, ಅದು ಜೀವನದ ಪರಿಪೂರ್ಣ ಸ್ಥಿತಿ. ಬದುಕಿದ್ದು ಸಾರ್ಥಕ ಆಯಿತು ಅಂತ, ಕೃತಕೃತ್ಯನಾದ ಅವನು ಅಂತ.
ಅವನು ಏನು ಮಾಡ್ಲಿಕ್ಕೆ ಅಂತ ಬಂದಿದ್ನೋ ಅದನ್ನು ಮಾಡಿದ ಅಂತ ಆಗತ್ತೆ ಸಿದ್ಧನಾದರೆ. ಸಿದ್ಧನಂದ್ರೆ ಮುಕ್ತ ಪುರುಷ ಅಂತ ಅರ್ಥ ಇಲ್ಲಿ. ಪರಮಾತ್ಮ ಭಾವವನ್ನ ಹೊಂದಿದವನು, ಜೀವ ಬ್ರಹ್ಮೈಕ್ಯ ಜ್ಞಾನ ಪಡೆದವನು ಅಂತ ಅರ್ಥ. ಈ ಯಾತ್ರೆ ಮಾಡುವುದಕ್ಕಾಗಿ ಮನುಷ್ಯ ಜನ್ಮ ಇರುವಂಥದ್ದು, ಸ್ಮಶಾನ ಯಾತ್ರೆ ಅಲ್ಲ. ಅದಕ್ಕೆ ಯಾವ ಪ್ರಯತ್ನ ಬೇಕಿಲ್ಲ, ಅದಕ್ಕೆ ಮನುಷ್ಯ ಜನ್ಮವೂ ಬೇಕಿಲ್ಲ. ಎಲ್ಲ ಪಶು ಪಕ್ಷಿಗಳೂ ಕೂಡ ಸ್ಮಶಾನ ಯಾತ್ರೆಯನ್ನು ಮಾಡ್ತವೆ. ನಮಗೇನೋ ಸಂಸ್ಕಾರ ಅಂತ ವಿಧಿವತ್ತಾಗಿ ಮಾಡ್ತಾರೆ, ಅದು ಪ್ರಾಣಿಗಳಿಗೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ ಅಷ್ಟೆ. ನಮ್ದು ಕೂಡ ಹಾಗೆ ಬಿಟ್ರೆ ಹಾಗೆ ಹೋಗ್ತದೆ, ಅದಕ್ಕಲ್ಲ ಇರುವುದು. ಆದ್ದರಿಂದ ಮೋಕ್ಷಕ್ಕಾಗಿ ನರಜನ್ಮ ಇರುವುದು. ಇತಃ ಕೋನ್ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೆ ಪ್ರಮಾದ್ಯತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ವಿವೇಕ್ ಚೂಡಾಮಣಿಯಲ್ಲಿ ಶಂಕರರು ಹೇಳ್ತಾರೆ, ಮೂಢಾತ್ಮ ಅವನು, ದುರ್ಲಭವಾದ ಮನುಷ್ಯ ಜನ್ಮ ಸಿಕ್ಕಿ, ಪೌರುಷವು ಸಿಕ್ಕಿ, ಶಾಸ್ತ್ರ ಗುರುಗಳ ಸಂಪರ್ಕವೂ ಸಿಕ್ಕಿ, ಯಾವಾತನು ತನ್ನ ಅಧ್ಯಾತ್ಮ ಯಾತ್ರೆಯನ್ನು ಮಾಡೋದಿಲ್ವೋ ಅವನು ಮೂಢಾತ್ಮ ಅಂತ ಹೇಳ್ತಾರೆ. ಹೀಗೆ ಜೀವನ ಅಧ್ಯಾತ್ಮ ನಿಷ್ಠವಾಗಿರಬೇಕು, ಅಥವಾ ಮೋಕ್ಷವೆಂಬ ಗುರಿಯನ್ನ ಇಟ್ಟುಕೊಂಡು ಬದುಕನ್ನು ನಾವು ಅದಕ್ಕೆ ವ್ಯವಸ್ಥೆಗೊಳಿಸಬೇಕು. ನಮ್ಮ ಬದುಕಿನ ಚರಮ ಲಕ್ಷ್ಯವೇ ಭಗವತ್ ಪ್ರಾಪ್ತಿ. ಆ ರೀತಿಯಾಗಿ ಯಾವಾತನು ಬದುಕನ್ನು ನಡೆಸಿದ್ದಾನ. ಕೆಲವರು ನಿರ್ಗುಣ ಈಶ್ವರನ ಜ್ಞಾನವನ್ನ ಪಡೆದುಕೊಂಡು ಸದ್ಯೋ ಮುಕ್ತಿಯನ್ನ, ಸದ್ಯೋ ಅಂದ್ರೆ ಇನ್ಸ್ಟಂಟ್ ಅಂತ, ಇನ್ಸ್ಟಂಟ್ ಮೋಕ್ಷ, ಇಮ್ಮಿಡಿಯೇಟ್ ಮೋಕ್ಷ, ಇಹೈವ ಮುಕ್ತ, ಜೀವನ್ ಮುಕ್ತಿ, ಸದ್ಯೋ ಮುಕ್ತಿ ಪಡೆದುಕೊಳ್ತಾರೆ. ಇನ್ನು ಕೆಲವರು ಈಶ್ವರ ಉಪಾಸನೆಯನ್ನು ಮಾಡಿ, ಜ್ಞಾನ ಯೋಗವನ್ನು ಮಾಡಿ ಕೊನೆಗೆ ಮೋಕ್ಷ. ಇನ್ನು ಕೆಲವರು ಜೀವನ ಪರ್ಯಂತ ಭಗವಂತನ ಉಪಾಸನೆಯನ್ನು ಮಾಡ್ತಾ ಸಾಯುವ ಕೊನೆಯ ಕ್ಷಣದಲ್ಲಿ ಅವನನ್ನೇ ಸ್ಮರಿಸಿ ದೇಹವನ್ನು ಬಿಟ್ಟು ಕ್ರಮ ಮುಕ್ತಿಯನ್ನು ಹೊಂದುತ್ತಾರೆ. ಈ ಅಧ್ಯಾಯ ಕ್ರಮಮುಕ್ತಿಯನ್ನ ವಿವರಿಸುವ ಅಧ್ಯಾಯ. ಉಳಿದೆಲ್ಲ ಅಧ್ಯಾಯಗಳಲ್ಲಿ ಜೀವನ್ ಮುಕ್ತಿಯನ್ನು ಹೇಳಿದ್ದಾನೆ. ಇದೊಂದು ಟಾಪಿಕ್ ಹೇಳಲೇಬೇಕಲ್ಲ, ಶಾಸ್ತ್ರ ಅಂತ ಆದ್ಮೇಲೆ ಎಲ್ಲಾ ವಿಷಯಗಳನ್ನು ಅದು ಚರ್ಚೆ ಮಾಡಲಿಕ್ಕೆ ಬೇಕು. ಆದ್ರೆ ಇದೊಂದು ಬಿಟ್ಟು ಹೋಗಬಾರ್ದು. ಮತ್ತೆ ಎಲ್ಲರಿಗೂ ಕೂಡ ನಿರ್ಗುಣ ಬ್ರಹ್ಮಜ್ಞಾನದ ಮಾರ್ಗಕ್ಕೆ ಬರ್ಲಿಕ್ಕೆ ಆಗ್ತದೆ ಅಂತಿಲ್ಲ. ಕೆಲವರಿಗೆ ನಿರ್ಗುಣ ನಿರಾಕಾರವಾದ ಪರಮಾತ್ಮ ಸ್ವರೂಪವನ್ನು ಚಿಂತಿಸುವುದು ಕಷ್ಟ ಆಗಬಹುದು, ಆ ಕಡೆ ಆಕರ್ಷಣೆ ಆಗದೇ ಇರಬಹುದು. ಅಂಥವರಿಗೆ ಮೋಕ್ಷದ ಮಾರ್ಗ ಯಾವುದು ಇದೆ? ಅಂಥವರಿಗೂ ಮೋಕ್ಷ ಇದೆ. ಯಾವುದದು? ಜೀವನದ ಕೊನೆಯ ಕ್ಷಣ ಭಗವಂತನನ್ನೇ ಸ್ಮರಿಸಿ ದೇಹ ಬಿಡುವಂಥದ್ದು. ಇಲ್ಲಿ ಭಗವಂತ ಅಂದ್ರೆ ಯಾರು? ಸಗುಣ ಸಾಕಾರನಾದ ಈಶ್ವರ. ನಮ್ಮ ಪರಂಪರೆಯಲ್ಲಿ ಶಿವ, ವಿಷ್ಣು, ದೇವಿ, ಗಣಪತಿ ಎಂಬುದಾಗಿ ನಾವೇನೇನು ಕರಿತೇವೋ ಭಗವಂತನ ಸಗುಣ ಸಾಕಾರ ರೂಪ, ಅದನ್ನೇ ಸ್ಮರಣೆ ಮಾಡಿ. ಅಥವಾ ಜೀವನ್ಮುಕ್ತಿಯನ್ನು ಹೊಂದಿದಂತಹ ಗುರುಗಳು, ಸಾಧಕ ಜನ್ಮ ಕೊಟ್ಟು ನೆನ್ಪು ಮಾಡ್ಕೊಟ್ರೆ ಆಡಿಯೋ ಆನ್ ಆಗಿದೆ. ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ವಿದ್ಯಾಶಂಕರ್ ಅವ್ರು, ನೀವು ಹೋಸ್ಟ್ ಇದ್ದೀರಲ್ವಾ? ಅದು ಮ್ಯೂಟ್ ಮಾಡ್ಲಿಕ್ಕೆ ಆಗತ್ತೆ, ನೀವು ಆಗತ್ತೆ ಮಾಡ್ತೀನಿ. ಆದ್ರಿಂದ ಮೋಕ್ಷವೆಂಬ ದೃಷ್ಟಿಯನ್ನ ಇಟ್ಟುಕೊಂಡು ಬದುಕನ್ನ ನಡೆಸಬೇಕು. ಅದಕ್ಕೆ ಜೀವನ ಪರ್ಯಂತ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾನೆ. ಪ್ರಯತ್ನ ಅಂದ್ರೆ ಏನು? ಉಪಾಸನೆ. ಸಗುಣ ಬ್ರಹ್ಮದ ವಿಷಯದಲ್ಲಿ ಉಪಾಸನೆ. ಉಪಾಸನೆ ಅಂದ್ರೇನು? ಮಾನಸ ಧ್ಯಾನ, ಮಾನಸಿಕವಾಗಿ ಭಗವಂತನ ಧ್ಯಾನ ಮಾಡೋದು. ಹಾಗಾದ್ರೆ ಜಪ, ಪೂಜೆ ಮುಂತಾದವುಗಳು ಉಪಾಸನೆಗೆ ಸೇರೋದಿಲ್ವೇ ಅಂತ ಕೇಳಿದ್ರೆ, ಉಪಾಸನೆಯಲ್ಲೇ ಬರ್ತದೆ. ಅದು ಕರ್ಮಯೋಗ ಅಂತ ಕರೆಯಲ್ಪಟ್ಟರೂ ಕೂಡ ಉಪಾಸನೆಗೆ ಅನುಕೂಲಕರವಾಗಿರತಕ್ಕಂತಹ ಒಂದು ಸಾಧನೆ. ಒಂದು ದೃಷ್ಟಿಯಲ್ಲಿ ಸ್ಥೂಲವಾದ ಧ್ಯಾನ ಅಂತ ಕರಿಬಹುದು. ನಮ್ಮ ಸಾಧನೆಗಳೇನಿದೆ
ಭಜನೆ ಇರಬಹುದು, ಪೂಜೆ ಇರಬಹುದು, ಪಾರಾಯಣ ಇರಬಹುದು, ಜಪ ಇರಬಹುದು, ಇವೆಲ್ಲವೂ ಕೂಡ ಮೆಡಿಟೇಷನ್ಗಳೇ. ಆದರೆ ಮಾನಸಿಕವಾಗಿ ಮಾಡುವುದನ್ನು ಮಾತ್ರ ಉಪಾಸನೆ ಎಂಬ ಶಬ್ದದಿಂದ ಕರೆದಿದೆ. ಇದು ಕರ್ಮಯೋಗದ ಸ್ಥಾನಕ್ಕೆ ಬಂದರೂ ಕೂಡ ಧ್ಯಾನಕ್ಕೆ ಅನುಕೂಲಕರವಾಗ್ತದೆ. ಏಕಾಗ್ರ ಚಿತ್ತದಿಂದ ಮನಸ್ಸಿನಲ್ಲಿ ಪರಮಾತ್ಮನ ಯಾವುದೋ ಒಂದು ನಾಮವನ್ನ, ರೂಪವನ್ನ, ಗುಣವನ್ನ, ಲೀಲೆಯನ್ನ, ಧಾಮವನ್ನ ಚಿಂತಿಸುವುದಕ್ಕೆ ಹೆಸರು ಉಪಾಸನೆ ಅಂತ. ಒಬ್ಬನು ಕೃಷ್ಣನ ಭಕ್ತನಾಗಿದ್ರೆ ಮೇರೇತೋ ಗಿರಿಧರ ಗೋಪಾಲ್ ಅಂತ ಹೇಳಿದ್ರು ಮೀರಾಬಾಯಿ. ತುಳಸಿದಾಸರು ರಾಮನ ಬಿಟ್ಟು ಇನ್ನೊಂದನ್ನು ಭಜಿಸಲೇ ಇಲ್ಲ. ವೃಂದಾವನದಲ್ಲಿ ಕೃಷ್ಣನ ದರ್ಶನಕ್ಕಂತ ಹೋದಾಗ ಅವ್ರು ಹೇಳಿದ್ರು, ರಾಮ ರೂಪದಲ್ಲಿ ನೀನು ದರ್ಶನ ಕೊಟ್ಟರೆ ಮಾತ್ರ ನಾನು ನೋಡ್ತೇನೆ ನಿನ್ನನ್ನ ಅಂತ. ಅವ ಕೃಷ್ಣ ರಾಮ ರೂಪದಲ್ಲಿ ದರ್ಶನ ಕೊಟ್ಟಾನೆ ಅವರಿಗೆ. ಅವ್ರಿಗೆ ಗೊತ್ತಿರ್ಲಿಲ್ವಾ ಕೃಷ್ಣ ರಾಮ ಬೇರೆ ಬೇರೆ ಎಲ್ಲ ಅಂತ? ಗೊತ್ತಿತ್ತು. ಅವರಿಗೆ ರಾಮನ ಮೇಲೆ ಧ್ಯಾನ ಮಾಡಿ ಅಭ್ಯಾಸ. ಕೆಲವರಿಗೆ ಶಿವ, ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಅಕ್ಕ ಮಹಾದೇವಿ. ಹಾಗೆ ಪುರಂದರರಿಗೆ ವಿಠಲ, ಪರಮಹಂಸರು ಕಾಳಿಯನ್ನು ಸ್ಮರಣೆ ಮಾಡಿದ್ರು. ಯಾವುದೋ ಒಂದು ಇಷ್ಟ ದೈವವನ್ನ, ಆ ಇಷ್ಟ ದೈವವು ಸಮಷ್ಟಿ ಸೃಷ್ಟಿಗೆ ಆಶ್ರಯಭೂತವಾದ ಪರಮಾತ್ಮ ವಸ್ತುವೇ ಇದೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಗುರುಶಾಸ್ತ್ರದ ಉಪದೇಶದ ಸಹಾಯದಿಂದ ಉಪಾಸನೆ ಮಾಡಬೇಕು ಅಂತ ಹೇಳೋದು ಅದಕ್ಕೆ. ಇಲ್ಲದಿದ್ರೆ ಅನೇಕ ದೇವರಿದ್ದಾರೆ, ನನ್ನ ಇಷ್ಟ ದೇವರು ನನ್ನ ದೇವ್ರ ಕೋಣೆಯಲ್ಲಿ ಇರುವವನು, ಅವನು ತಿರುಪತಿಗೋ ಧರ್ಮಸ್ಥಳಕ್ಕೂ ಸೀಮಿತನಾದವನು, ಈ ರೀತಿ ಸರಿಯಾದ ಅರ್ಥವಿಲ್ಲದೆ ಉಪಾಸನೆ ಮಾಡುವುದಲ್ಲ. ಶಾಸ್ತ್ರ ಮತ್ತು ಗುರುಗಳ ಸಹಾಯದಿಂದ ಸಗುಣ ಬ್ರಹ್ಮದಲ್ಲಿ ಮನಸ್ಸನ್ನು ನೆಡುವ ಪ್ರಯತ್ನ. ಹಾಗೆ ಮಾಡುವಾಗ ಭಗವಂತನೇ ಕೆಲವೊಂದಿಷ್ಟು ಗುಣಗಳನ್ನ ಇಲ್ಲಿ ಹೇಳ್ತಾನೆ. ಭಗವಂತನನ್ನ ಯಾವ್ಯಾವ ಗುಣಗಳಿಂದ ನಾವು ಧ್ಯಾನಿಸಬೇಕು ಅಂತ 8 ಗುಣಗಳನ್ನ ಇಲ್ಲಿ ಕೊಡ್ತಾನೆ. ಶ್ಲೋಕ ಸಂಖ್ಯೆ 9. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂಸ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಭಗವಂತನ ಗುಣಚಿಂತನೆ. ಈಗ ನಾಮವನ್ನ ನಾವು ಹೇಳುವಾಗಲೂ ಕೂಡ ತಜ್ಜಪಸ್ತದರ್ಥ ಭಾವನಂ ಎಂಬುದಾಗಿ ಹೇಳ್ತಾರೆ. ಭಗವಂತನ ನಾಮವನ್ನು ಹೇಳುವಾಗ ಗುಣವೂ ಕೂಡ ಚಿಂತನೆ ಆಗುತ್ತಾ ಇರ್ತದೆ. ಈ ಉದಾಹರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ತೇವೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಅಂತ ಹೇಳುವಾಗ ಪ್ರತಿಯೊಂದು ನಾಮದ ಹಿಂದೆ ಒಂದು ಅರ್ಥ ಇದೆ. ವಾಕ್ ಮತ್ತು ಅರ್ಥ ಒಂದಕ್ಕೊಂದು ಹೊಂದಿಕೆ ಆಗಿದೆ. ಆ ಅರ್ಥ ಯಾವುದಪ್ಪ ಅಂದ್ರೆ ಭಗವಂತನ ಯಾವುದು ಗುಣವಾಗಿರ್ತದೆ ಅದರಲ್ಲಿ. ಅದಕ್ಕೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಗೌಣಾನಿ ಅಂದ್ರೆ ಗುಣವಾಚಕ ಪದಾನಿ. ಋಷಿಗಳಿಂದ ಹೇಳಲ್ಪಟ್ಟ, ಶಾಸ್ತ್ರಗಳಲ್ಲಿ ಹೆಕ್ಕಿ ಆರಿಸಿರುವ ವಿಶಿಷ್ಟವಾದಂತಹ ಗುಣವಾಚಕ ಪದಗಳನ್ನ ನಾನು ಹೇಳ್ತೇನೆ ಅಂತ ಭಗವಾನ್ ವೇದವ್ಯಾಸರು ಹೇಳ್ತಿದ್ದಾರೆ. ಅಂದ್ರೆ ಆ ನಾಮದ ಹಿಂದೆ ಒಂದು ಗುಣ ಇರ್ತದೆ. ಆ ಗುಣಾನುಸಂಧಾನ ಪೂರ್ವಕವಾಗಿ ನಾಮವನ್ನು ಉಚ್ಚರಿಸಬೇಕು. ಆ ಗುಣವನ್ನ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ನಾಮದೊಟ್ಟಿಗೆ ಗುಣಚಿಂತನೆ ಅನ್ನುವಂಥದ್ದನ್ನು ಮಾಡಬೇಕು. ಈ 1000 ನಾಮಗಳಿದೆ, 1000 ಗುಣಗಳನ್ನು ಹೇಳಿದ್ದಾರೆ ಅದರಲ್ಲಿ. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ವಿಷ್ಣು ಸಹಸ್ರನಾಮದ ತಮ್ಮ ವಿವರಣೆಗೆ, ಇಂಗ್ಲಿಷ್ನಲ್ಲಿ ಅವರು ಬರೆದಿರೋ ವಿವರಣೆಗೆ ಒಂದು ಹೆಸರು ಕೊಟ್ಟಿದ್ದಾರೆ, 1000 ways ಆಫ್ ಟ್ರಾನ್ಸೆಂಡಿಂಗ್ ದ ಮೈಂಡ್ ಅಂತ. ಮನಸ್ಸನ್ನ ಮೇಲ್ಮಟ್ಟಕ್ಕೆ ಒಯ್ಯಲು 1000 ದಾರಿಗಳು ಅಂತ. ಟ್ರಾನ್ಸೆಂಡೆಂಟ್ ಅಂದ್ರೆ ಧ್ಯಾನ, ಧ್ಯಾನಾವಸ್ಥೆಗೆ ಕೊಂಡೊಯ್ಯೋದಕ್ಕೆ 1000 ಸೂಚನೆಗಳು ಅಂತ. ಈ ಒಂದೊಂದು ಸೂಚಕಗಳನ್ನು ಇಟ್ಟುಕೊಂಡು, ಒಂದೊಂದು ಗುರುತುಗಳನ್ನು ಇಟ್ಟುಕೊಂಡು, ಒಂದೊಂದು ಗುಣಗಳನ್ನು ಇಟ್ಟುಕೊಂಡು ಮನಸ್ಸಲ್ಲಿ ಹೊರಳಾಡಿಸುತ್ತಾ ಆ ಭಗವಂತನಿಗೆ ನಮ್ಮ ಲಕ್ಷ್ಯವನ್ನು ತೆಗೆದುಕೊಂಡು ಹೋಗಬೇಕು.
ಆದ್ದರಿಂದ ಯಾವುದು ರೂಪವನ್ನು ತೆಗೆದುಕೊಳ್ಬಹುದು. ನಾವು ಶಿವರೂಪವನ್ನು ತೆಗೆದುಕೊಳ್ಬಹುದು, ವಿಷ್ಣು ರೂಪವನ್ನು ತೆಗೆದುಕೊಳ್ಬಹುದು. ಅವನ ಗುಣಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಇಲ್ಲಿ ಎಕ್ಸಾಂಪಲ್, ಉದಾಹರಣೆಗಾಗಿ 8 ಗುಣಗಳನ್ನು ಹೇಳ್ತಾನೆ. ಆದರೆ ಸಕಲ ಕಲ್ಯಾಣ ಗುಣಸ್ವರೂಪನಾಗಿರ್ತಾನೆ, ಕಲ್ಯಾಣ ಗುಣಪೂರ್ಣನಾಗಿರ್ತಾನೆ. ಯಾರು? ಈಶ್ವರನು, ಸಗುಣ ಈಶ್ವರ, ಸಗುಣ ಪರಮಾತ್ಮ. ಎಲ್ಲ ಕಲ್ಯಾಣ ಗುಣಗಳಿದೆ. 1000 ನಾಮಗಳಿಂದ ಏನು ಹೇಳಿದ್ದಾರೋ ಅಷ್ಟೇ ಅಲ್ಲ, 1000ಕ್ಕೂ ಮೀರಿ ಲೆಕ್ಕವಿಲ್ಲದಷ್ಟು ಸಂಖ್ಯೆಯ ಅವನ ಗುಣಗಳಿದೆ. ಆದರೆ ಶಾಸ್ತ್ರಗಳಲ್ಲಿ ನಮಗೆ ಚಿಂತಿಸಲಿಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಅಷ್ಟನ್ನು ಚಿಂತಿಸಿದರೆ ಸಾಕು. ಈಗಲಿ 8 ಕೊಟ್ಟಿದ್ದಾನೆ. ಅಷ್ಟಗುಣ ವಿಶಿಷ್ಟ ಈಶ್ವರ ಏನಪ್ಪ? ಕವಿಂ ಪುರಾಣಂ 2ನೇದು, ಅನುಶಾಸಿತಾರಂ 3ನೇದು, ಅಣೋರಣೀಯಾಂ ಸಹ 4ನೇದು, ಅನುಸ್ಮರೇದ್ಯ 5ನೇದಲ್ಲ. ಅನುಸ್ಮರೇದ್ಯ ಅಂದ್ರೆ ಅರ್ಥವೇ. ಸರ್ವಸ್ಯ ಧಾತಾರಂ 5ನೇದು, ಅಚಿಂತ್ಯ ರೂಪಂ 6ನೇದು, ಆದಿತ್ಯವರ್ಣಂ 7ನೇದು, ತಮಸಃ ಪರಸ್ತಾತ್ 8ನೇದು. 8 ಗುಣವನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ನಾವು ವಿಷ್ಣು ಭಕ್ತರಪ್ಪ. ಆ ವಿಷ್ಣು ಯಾರಪ್ಪ ಅಂದ್ರೆ ಅವನು ಕವಿ. ಕವಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಕವಿತೆ ಬರೆಯೋನು ಅಂತನ ಅಲ್ಲ. ಶಾಸ್ತ್ರದಲ್ಲಿ ಕವಿ ಎಂಬ ಶಬ್ದಕ್ಕರ್ಥ ಕ್ರಾಂತದರ್ಶಿ ಅಂತ. ಅಂದ್ರೆ ಅತಿಕ್ರಮಿಸಿ ನೋಡುವವನು ಅಂತ. ಹಿಂದೆ ನಡೆದಿದ್ದನ್ನ, ಮುಂದೆ ನಡೆಯುವುದನ್ನ, ಈಗ ನಡೆಯುತ್ತಿರುವುದನ್ನ, ಮೂರನ್ನೂ ಏಕಕಾಲಕ್ಕೆ ನೋಡುವ ಸಾಮರ್ಥ್ಯ ಇರುವವನಿಗೆ ಕವಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಕವಿರ್ಮನೀಷಿ ಪರಿಭೂ ಸ್ವಯಂಭೂ. ಭಗವಂತನಿಗೆ ಉಪನಿಷತ್ತಲ್ಲೂ ಕೂಡ ಕವಿ ಎಂಬ ಶಬ್ದ ಕರ್ತಿರೋದು ಕಾಣಿಸುತ್ತೆ. ಸರ್ವಜ್ಞ ಅಂತ ಅರ್ಥ. ಯಾಕೆ ಭಗವಂತ ಸರ್ವಜ್ಞ ಅಂದ್ರೆ ಅವನು ಸಮಷ್ಟಿ ಬುದ್ಧಿ ಅಭಿಮಾನಿ. ನಮಗೆ ನಮ್ಮ ತಲೆಯಲ್ಲಿ ಏನು ಓಡ್ತದೋ ಅಷ್ಟು ಮಾತ್ರ ಗೊತ್ತಾಗ್ತದೆ. ಸ್ವಲ್ಪ ಸಿದ್ಧಿ ಎಲ್ಲ ಪಡ್ಕೊಂಡವರಿಗೆ ಇನ್ನೊಬ್ಬರ ತಲೆಯಲ್ಲಿ, ಎದುರುಗಡೆ ಇರೋ ತಲೆಯಲ್ಲಿ ಯೋಚನೆ ಏನು ಹೊರಡುತ್ತೋ ಕೆಲವು ಗೊತ್ತಾಗ್ಬಹುದು. ಅಂದ್ರೆ ಭಗವಂತ ಹಾಗಲ್ಲ. ಎಲ್ಲರ ಬುದ್ಧಿಯ ಅಭಿಮಾನಿ ಆಗಿರೋದ್ರಿಂದ ಎಲ್ಲರ ಆಲೋಚನೆಗಳು ಏನು ಅನ್ನೋದು ಅವನಿಗೆ ಗೊತ್ತಿದೆ. ಮತ್ತೆ ಹಿಂದೆ ನಡೆದದ್ದು, ಮುಂದೆ ನಡೆಯುವುದನ್ನು ಕೂಡ ಅವನು ನೋಡಬಲ್ಲನು. ವಿಶ್ವತಶ್ಚಕ್ಷುರತ ವಿಶ್ವತಃ ಅಶ್ವತೋ ಹಸ್ತ ಉತ ವಿಶ್ವತಸ್ಪಾತ್. ಎಲ್ಲ ಕಡೆಗೆ ಕಣ್ಣಿರುವವನು, ಎಲ್ಲ ಕಡೆಗೆ ಯೋಚನೆ ಇರುವವನು. ಹೀಗೆ ಭಗವಂತನು ಕವಿಯಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ನನ್ನ ಹೃದಯದ ಒಂದೊಂದು ಆಲೋಚನೆಯನ್ನು ಭಗವಂತ ನೋಡ್ತಾನೆ. ಅದೊಂದು ರೀತಿ ಎಲ್ಲಾ ಕಡೆ ಕ್ಯಾಮರಾ ಇಟ್ಟಿರುವ ಅಂತ ಹೇಳ್ತಾರೆ, ಅದಕ್ಕೆ ಬಿಗ್ ಬಾಸ್. ಎಲ್ಲಾ ಕಡೆಗೆ ಕ್ಯಾಮರಾ ಇಟ್ಟಾಗ ಮನುಷ್ಯ ಏನು ಮಾಡಿದ್ರೂ ಹೊರಗಡೆ ಕೂತವ್ರಿಗೆ ಕಾಣಿಸುತ್ತೋ ಹಾಗೆ ನಾನು ಮಾಡುವ ಕೆಲಸ ಅಷ್ಟೇ ಇಲ್ಲ, ಮಾಡುವ ಯೋಚನೆ, ನನ್ನ ಸುಪ್ತ ಮನಸ್ಸಲ್ಲಿರುವಂತಹ ಆಲೋಚನೆಗಳು ಕೂಡ ಭಗವಂತನು ಬಲ್ಲನು. ಆದ್ದರಿಂದ ನಾನು ಸರ್ವಜ್ಞನಾದಂತಹ ಭಗವಂತನನ್ನು ಸ್ಮರಿಸ್ತೇನೆ ಎಂಬುದಾಗಿ ಅವನ ಗುಣವನ್ನ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು. ಇನ್ನೊಂದು ಪುರಾಣಂ. ಭಗವಂತನು ಪುರಾಣನು, ಪುರಾತನನು ಅಂತ, ಅತ್ಯಂತ ಹಳಬನು ಅಂತ ಅರ್ಥ ಪುರಾಣ ಅಂದ್ರೆ. ಭಗವಂತ ಎಷ್ಟು ಹಳಬ ಅಂತ ಹೇಳಿದ್ರೆ ಅವನಿಗೆ ಹುಟ್ಟೇ ಇಲ್ಲ. ಈಗ ಹುಟ್ಟಿದ್ದಕ್ಕೆ ಏಜ್ ಹೇಳಬಹುದು. ಯಾವುದು ಹುಟ್ಟೇ ಇಲ್ವೋ ಅದು ಚಿರಂತನವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು ಎರಡೂ ಹೌದು. ಬಹಳ ಹಿಂದಿನವನು, ಬಹಳ ಹಳಬ ಅವನು ಭಗವಂತ. ಆದ್ದರಿಂದ ಪುರಾತನ. ಯಾರೋ ಹೇಳ್ತಾ ಇದ್ರು, ಪಾರ್ವತಿಗೆ ಗಂಡನ ಮನೆ ಬಹಳ ಒಳ್ಳೆಯದು, ಯಾಕಂದ್ರೆ ಅವಳಿಗೆ ಅತ್ತೆ ಮಾವ ಇಲ್ಲ ಅಂತ. ಸ್ವಯಂಭೂ ಅವನು, ಪರಮಾತ್ಮನು ಅವನೇ ಇದ್ದಾನೆ ಅಷ್ಟೇನೆ. ಅವನ ಸ್ವಮಹಿಮ್ನೆಯಲ್ಲಿ, ತನ್ನ ಮಹಿಮೆಯಲ್ಲಿ ಇದ್ದಾನೆ ಅವನು ಅಷ್ಟೇ ಹೊರತು ಅವನು ಕಾಲದಲ್ಲಿ ಘಟಿಸುವಂತಹ ಒಂದು ಘಟನೆ ಅಲ್ಲ.
ಆದ್ದರಿಂದ ಹುಟ್ಟಿಲ್ಲದವನಾದ್ದರಿಂದ ಅವನು ಪುರಾತನನು. ಆದ್ದರಿಂದ ನನ್ನ ವಿಷ್ಣು ಏನಿದ್ದಾನೆ, ಅಥವಾ ನನ್ನ ಶಿವ ಏನಿದ್ದಾನೆ, ಅಥವಾ ನನ್ನ ಜಗನ್ಮಾತೆ ಏನಿದ್ದಾಳೆ, ಅವಳು ಪುರಾತನಳು, ಆದಿ ಅಂತ್ಯಗಳಿಲ್ಲದವಳವಳು ಎಂಬುದಾಗಿ ಮನಸ್ಸಲ್ಲಿ ತಂದುಕೊಳ್ಳಬೇಕು. ಅವಳ ಒಂದು ರೂಪವನ್ನ ಇಟ್ಟುಕೊಂಡು ಅವಳ ಗುಣವನ್ನ ಚಿಂತನೆ ಮಾಡುತ್ತಾ ಅವಳ ನಾಮವನ್ನ ಉಚ್ಚರಿಸುತ್ತಾ ಮನಸ್ಸನ್ನು ಅದರಲ್ಲಿ ಮುಳುಗಿಸಬೇಕು. ಇಷ್ಟ ದೇವತೆಯಲ್ಲಿ ಅದನ್ನ ಮುಳುಗಿಸಬೇಕು. ಮತ್ತೆ ಇಷ್ಟ ಬಂದಂತೆ ಯೋಚಿಸುವುದಲ್ಲ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ. ಇನ್ನು ಮುಂದೆ ಹೇಳ್ತಾರೆ, ಅನುಶಾಸಿತಾರಂ. ಅನುಶಾಸನ ಮಾಡೋದು ಕಟ್ಟಪ್ಪಣೆಯಿಂದ ಆಜ್ಞೆ ಮಾಡುವವನು, ರಾಜಾಜ್ಞೆ ಮಾಡುವವನು. ಹೀಗೆ ರಾಜನೊಬ್ಬನು ತನ್ನ ಸೈನಿಕರನ್ನ, ಮಂತ್ರಿಗಳನ್ನ ತನ್ನ ಆಜ್ಞೆಗೆ ಒಳಪಡುವಂತೆ ಮಾಡ್ತಾನೋ, ಹಾಗೆ ಈ ಜಗತ್ತಿನ ಎಲ್ಲ ಶಕ್ತಿಗಳಿಗೆ ಅನುಶಾಸನ ಮಾಡುವವನು ಭಗವಂತ, ಆಡಳಿತ ಮಾಡುವವನು, ರೂಲರ್, ಈಶ್ವರ ಅಂತಲೂ ಕರೀತಾರೆ ಅವನಿಗೆ, ಆಳುವವನು ಅಂತ ಅರ್ಥ. ಅವನೊಬ್ಬನೇ ಇರತಕ್ಕಂಥದ್ದು. ಇದರಲ್ಲಿ ಉಪನಿಷತ್ತಲ್ಲಿಯೇ ಬರ್ತದೆ, ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ಕಠೋಪನಿಷತ್ತು, ತೈತ್ರಿಯ ಉಪನಿಷತ್ತು ಮುಂತಾದ ಅನೇಕ ಕಡೆ ಬರ್ತದೆ. ಭಗವಂತನ ಆಜ್ಞೆಯಂತೆ ಜಗತ್ತು ನಡೀತಾ ಇದೆ. ಯಾವ ದೇವತೆಗಾಗ್ಲಿ ಯಾರಿಗಾಗ್ಲಿ ಮನ ಬಂದಂತೆ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ಅವನ ನಿಯಮ ಇದೆ. ಆ ನಿಯಮವನ್ನು ಉಲ್ಲಂಘಿಸಿದರೆ ಪೆಟ್ಟು ಬೀಳ್ತದೆ. ನಮಗೆ ಕರ್ಮ ನಿಯಮವನ್ನು ಹಾಕಿದ್ದಾನೆ ಮನುಷ್ಯರಿಗೆ. ದೇವತೆಗಳಿಗೆ ಅವನೇ ಶಾಸನದ ನಿಯಮಗಳಿದೆ. ಯಮನು ಮನೆ ಬಂದಂತೆ ಯಾರನ್ನೂ ಎತ್ತುಕೊಂಡು ಹೋಗುವಾಗಿಲ್ಲ. ಶನಿ ಯಾರ ಮೇಲೋ ಮನಸ್ಸಿಗೆ ಬಂದಂತೆ ಕ್ರೂರ ದೃಷ್ಟಿ ಬೀಳು ಹಾಗಿಲ್ಲ. ಶುಕ್ರ ದಶೆ ನೀಡುವ ಹಾಗಿಲ್ಲ. ಇಂದ್ರ ಆಗ್ಲಿ, ವಾಯುವಾಗ್ಲಿ, ಅಗ್ನಿ ಆಗ್ಲಿ, ಎಲ್ಲರೂ ಕೂಡ ಈಶ್ವರನ ಆಜ್ಞೆಯನ್ನ ಪಾಲಿಸಬೇಕಾಗ್ತದೆ. ಅವನಿಗೆ ಹೆದರಿ ಸೂರ್ಯ ಹುಟ್ಟುತ್ತಾನೆ, ಅವನಿಗೆ ಹೆದರಿ ಚಂದ್ರ ಹುಟ್ಟುತ್ತಾನೆ, ಅವನಿಗೆ ಹೆದರಿ ವಾಯು ಬೀಸುತ್ತೆ, ಅವನಿಗೆ ಹೆದರಿ ಅಗ್ನಿ ಉರಿಯುತ್ತೆ, ಅವನಿಗೆ ಹೆದರಿ ಮೃತ್ಯು ಓಡುತ್ತೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಈ ಶಬ್ದಕ್ಕೆ ಅರ್ಥ ಇಷ್ಟೇ, ಅದು ಕಾವ್ಯಮಯವಾಗಿ ಹೇಳಿದೆ. ಅವನ ಆಜ್ಞೆಯಂತೆ ಜಗತ್ತು ನಡೀತಾ ಇದೆ. ಆದ್ದರಿಂದ ಸರ್ವಸ್ಯ ಧಾತ ಅನುಶಾಸಿತಾರಂ, ಅನುಶಾಸನ ಮಾಡುವವನು. ಇನ್ನು ಅಣೋರಣೀಯಾಂಶ, ಅವನು ಸೂಕ್ಷ್ಮಾತ್ ಸೂಕ್ಷ್ಮತರನು. ಅಣೋಹೋ ಅಣೀಯಾಂಸ, ಅಣೀಯಾಂಸಂ, ಅಣೋಹೋ ಅಣೀಯಾಂಸಂ, ಅಣುವಿಗಿಂತಲೂ ಅಣುವಾದವನು, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದವನು. ಅಂದ್ರೆ ಅತ್ಯಂತ ಸೂಕ್ಷ್ಮನು. ಯಾವುದು ಇಂದ್ರಿಯ ಅಗೋಚರವೋ ಅದು ವ್ಯಾಪಕವೂ ಸೂಕ್ಷ್ಮವೂ ಆಗಿರ್ತದೆ. ನಾವು ಉಪನಿಷತ್ತುಗಳೆಲ್ಲ ಕಠೋಪನಿಷತ್ ಚರ್ಚೆ ಮಾಡುವಾಗ ಎಲ್ಲದನ್ನು ನೋಡಿದ್ದೇವೆ ನಾವು. ಇಂದ್ರಿಯಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತುತಃ ಸಹ. ಈ ರೀತಿ ಮನಸ್ಸು, ಇಂದ್ರಿಯ, ಅದು ಎಲ್ಲದಕ್ಕಿಂತಲೂ ಕೂಡ ಒಂದಕ್ಕಿಂತ ಒಂದು ಸೂಕ್ಷ್ಮ. ವಿಷಯಕ್ಕಿಂತ ಇಂದ್ರಿಯಗಳು ಸೂಕ್ಷ್ಮ, ಇಂದ್ರಿಯಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿಂತ ಸಮಷ್ಟಿ ಬುದ್ಧಿ ಸೂಕ್ಷ್ಮ, ಸಮಷ್ಟಿ ಬುದ್ಧಿಗಿಂತ ಅವ್ಯಕ್ತ ಸೂಕ್ಷ್ಮ, ಅವ್ಯಕ್ತಕ್ಕಿಂತ ಆ ಪರಮಾತ್ಮ ಸೂಕ್ಷ್ಮ. ಮತ್ತೆ ವ್ಯಾಪಕೋ ಲಿಂಗ ಏವಚ, ಸೂಕ್ಷ್ಮನೂ ಹೌದು, ಎಲ್ಲೆಲ್ಲಿ ವ್ಯಾಪಿಸಿರುವವನು ಹೌದು. ಹೀಗೆ ಯಾರ ಕಣ್ಣಿಗೂ ಕಾಣದೆ ಎಲ್ಲೆಲ್ಲೂ ತುಂಬಿರುವ ತತ್ವ ಅಂತ. ಎಷ್ಟು ಸುಂದರವಾದ ನೋಡಿ. ನಮ್ಮ ವಿಷ್ಣುವೋ, ನಮ್ಮ ರಾಮನೋ, ನಮ್ಮ ಕೃಷ್ಣನೋ, ನಮ್ಮ ಉಪಾಸ್ಯ ದೇವತೆ ಏನಿದೆಯೋ ಅದು ಎಲ್ಲೆಲ್ಲೂ ತುಂಬಿಕೊಂಡಿದೆ, ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧಾತ್ಮಕವಾದ ಈ ಪ್ರಪಂಚದಲ್ಲಿ ಎಲ್ಲದರ ಒಳಹೊರಗು ವ್ಯಾಪಿಸಿಕೊಂಡಿದ್ದಾಗ್ಯೂ ಯಾರ ಅನುಭವಕ್ಕೂ ಬರ್ತಾಗಿಲ್ಲ. ಆದ್ದರಿಂದ ಭಗವಂತ ಇದ್ದಾನೆ, ಸೂಕ್ಷ್ಮನಾಗಿದ್ದಾನೆ. ಹೇಗೆ ಆಕಾಶವು ಎಲ್ಲ ಕಡೆ ವ್ಯಾಪಿಸಿದ್ದರೂ ಕಣ್ಣಿಗೂ ಕಿವಿಗೂ ಮೂಗಿಗೂ ನಮಗೆ ಗೋಚರವಾಗೋದಿಲ್ವೋ,
ಹಾಗೆ ಆಕಾಶಕ್ಕಿಂತಲೂ ಅತ್ಯಂತ ಸೂಕ್ಷ್ಮನಾದ ಪರಮಾತ್ಮನು ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ. ಅಣೋರಣೀಯಾಂಸಂ ಅನುಸ್ಮರಿದ್ಯ ಆಮೇಲೆ ನೋಡೋಣ. ಸರ್ವಸ್ಯ ಧಾತಾರಂ, ಇಲ್ಲಿ ಧಾತ ಅಂತ ಹೇಳಿದ್ರೆ ಹಿಡಿದಿಟ್ಟಿರುವವನು ಅಂತ ಒಂದು ಅರ್ಥ ಇದೆ. ಇಲ್ಲ, ಕರ್ಮ ಫಲವನ್ನು ಕೊಡುವವನು. ನಮ್ಮ ಕರ್ಮಗಳಿಗೆ ತಕ್ಕುದಾದ ಫಲವನ್ನ ಆಯಾ ದೇಶದಲ್ಲಿ, ಆಯಾ ಕಾಲದಲ್ಲಿ, ಆಯಾ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೊಡುವಂತಹ ಕರ್ಮಫಲದಾತ ಅವನು, ನ್ಯಾಯಾಧೀಶ ಅವನು. ಎಲ್ಲಿಯೂ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ತಾನೆ. ನನ್ನ ಜೀವನದಲ್ಲಿ ದೇವರು ಯಾಕೆ ಕಷ್ಟ ಕೊಟ್ಟ ಅಂತ ಯಾರೂ ಕೇಳುವ ಹಾಗಿಲ್ಲ. ಯಾಕೆ? ದೇವರು ನಮ್ಮ ಕರ್ಮವನ್ನು ಅನುಸರಿಸಿಯೇ ಫಲವನ್ನು ನೀಡ್ತಾನೆ. ನನಗೆ ಗೊತ್ತಿಲ್ಲದೆ ಇರಬಹುದು, ನಾವು ಈ ಜನ್ಮದ ಚೌಕಟ್ಟನ್ನಷ್ಟೇ ಇಟ್ಕೊಂಡು ಯೋಚನೆ ಮಾಡ್ತೇವಲ್ಲ. ಪೂರ್ವಜನ್ಮ ಪರಜನ್ಮಗಳನ್ನ ನಾವು ಲೆಕ್ಕದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಿದ್ರೆ ನಾವು ಒಪ್ಪಿಕೊಳ್ತೇವೆ, ಜೀವನ ಹೌದು, ಏನ್ ನಡೀತಾ ಇದೆಯೋ ನನ್ನದೇ ಕರ್ಮ ಎಂಬುದಾಗಿ. ಆದರೆ ಈಶ್ವರನು ಯಾರಿಗೂ ಅನ್ಯಾಯವನ್ನು ಮಾಡುವುದಿಲ್ಲ ಹಾಗೆಂಬುದಾಗಿ ಒಂದು ಅರ್ಥ. ಮತ್ತೊಂದು ಸರ್ವಸ್ಯ ಧಾತ. ಧಾತ ಅಂದ್ರೆ ಧರಿಸಿರುವವನು ಅಂತ. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ. ಇನ್ನೊಂದು ಕಡೆ ಭಗವದ್ಗೀತೆಯಲ್ಲಿ ಅವನೇ ಹೇಳ್ತಾನ, ನಾನು ಜಗತ್ತಿಗೆ ತಂದೆಯೂ ತಾಯಿಯೂ ಪಿತಾಮಹ ಅಜ್ಜನು ಧಾತ ಹೊರೆಯುವವನು ಪೋಷಕನೂ ಆಗಿದ್ದೇನೆ ಅಂತ. ಜಗತ್ತನ್ನ ಪೋಷಿಸುವವನು ಪರಮಾತ್ಮ. ನಾವು ಧ್ಯಾನದಲ್ಲಿ ಏನ್ ತಂದ್ಕೊಳ್ಬೇಕು? ಸಮಷ್ಟಿ ವ್ಯಷ್ಟಿ ಪ್ರಪಂಚವನ್ನ ಪೋಷಿಸ್ತಾ ಇದ್ದಾನೆ ದೇವರು. ಕಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ಭೂಮಿಯಲ್ಲಿ ಓಜಸ್ಸಾಗಿ ಭೂಮಿಯನ್ನು ಧರಿಸಿದ್ದಾನೆ. ಸೂರ್ಯನಲ್ಲಿ ತೇಜಸ್ಸಾಗಿ ಸೂರ್ಯನನ್ನು ಧರಿಸಿದ್ದಾನೆ. ನನ್ನೊಳಗಡೆಗೆ ವೈಶ್ವಾನರ ಅಗ್ನಿಯಾಗಿ ಜೀವನ್ನ ಬೆಚ್ಚಗಿಟ್ಟಿದ್ದಾನೆ. ನನ್ನ ಪ್ರಯತ್ನ ಇಲ್ಲದೆ ನನ್ನ ಹೃದಯದಲ್ಲಿ ರಕ್ತ ಪರಿಚಲನೆ ನಡೀತಾ ಇದೆ. ನನ್ನ ಪ್ರಯತ್ನ ಇಲ್ಲದೆ ನನಗೆ ನಿದ್ದೆ, ಎಚ್ಚರ, ಸ್ಮೃತಿ, ವಿಸ್ಮೃತಿ, ಜ್ಞಾನ ಎಲ್ಲವೂ ಘಟಿಸ್ತಾ ಇದೆ. ಇದೆಲ್ಲವನ್ನು ಮಾಡಿಸ್ತಾ ಇರುವವನು ಯಾರು? ಆ ನನ್ನ ಇಷ್ಟ ದೇವರು, ಆ ನನ್ನ ರಾಮ, ಆ ನನ್ನ ಕೃಷ್ಣ, ಆ ನನ್ನ ಈಶ್ವರ. ಹೀಗೆ ಅವನ ಗುಣವನ್ನ ಧ್ಯಾನ ಕಾಲದಲ್ಲಿ ನಾವು ಚಿಂತಿಸಬೇಕು ಅಂತ ಹೇಳ್ತಾನೆ. ಅಚಿಂತ್ಯ ರೂಪಂ, ಮಾತು ಮನಸ್ಸಿಗೂ ಮೀರಿದ ರೂಪ ಅಂತ ಅರ್ಥ. ಭಗವಂತನು ಉಪಾಸನೆಗೋಸ್ಕರವಾಗಿ ಒಂದು ವಿಶಿಷ್ಟ ರೂಪವನ್ನ ನಾವು ಇಟ್ಟುಕೊಂಡು ಅನುಸಂಧಾನ ಮಾಡ್ತೇವೆ ಹೊರತು ಅವನು ನಿಜವಾಗಿಯೂ ಸರ್ವವ್ಯಾಪಕ. ಆಪಾತಾಳ ನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾ ವಿಸ್ಫುರತ್ ಭೂಷ್ಪಾದೋ ವಿಶ್ವನಾಭಿ. ವಿಷ್ಣು ಸಹಸ್ರನಾಮದಲ್ಲಿ, ರುದ್ರದಲ್ಲಿ, ಧ್ಯಾನದಲ್ಲಿ ಹೇಳ್ತೇವಲ್ಲ, ಸರ್ವರೂಪ ಅವನು. ಅಥವಾ ಅಚಿಂತ್ಯ ರೂಪ ಎಂಬುದಕ್ಕೆ ಗುರುಶಾಸ್ತ್ರದ ಸಹಾಯವಿಲ್ಲದೆ ಚಿಂತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಶಾಸ್ತ್ರದ ಸಹಾಯದಿಂದಲೇ ಚಿಂತಿಸಬೇಕಾದ್ದು. ಮಾತು ಮನಸ್ಸಿಗೂ ಮೀರಿದ ರೂಪ ಅಂತ. ಇನ್ನೊಂದು ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ಈ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್ ಎನ್ನುವಂಥದ್ದು ನಾವು ಪುರುಷ ಸೂಕ್ತದಲ್ಲಿ ಪ್ರತಿನಿತ್ಯ ಹೇಳ್ತೇವೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಆದಿತ್ಯವರ್ಣ ಅಂತ. ಆದಿತ್ಯವರ್ಣ ಅಂದ್ರೆ ಆದಿತ್ಯನ ಹಾಗೆ ಸ್ವಯಂ ಪ್ರಕಾಶ ಉಳ್ಳವನು ಅಂತ ಅರ್ಥ. ತಮಸಃ ಪರಸ್ತಾತ್, ಕತ್ತಲೆ ಆಚೆಗಿರುವವನು ಅಂತ. ಸೂರ್ಯನಿಗೆ ಕತ್ತಲೆ ಎನ್ನುವುದು ಗೊತ್ತಿಲ್ಲವಂತೆ. ಸ್ವಾಮಿ ಚಿನ್ಮಯಾನಂದರು ಒಂದು ಕಥೆ ಹೇಳ್ತಾ ಇದ್ರು. ಯಾರೋ ಒಬ್ರು ಹೋಗಿ ಸೂರ್ಯದೇವನಿಗೆ ಹೇಳಿದನಂತೆ, ನಿಶಾದೇವಿ ಅಂತ ಇದ್ದಾಳೆ, ಅವಳು ಬಹಳ ಸುಂದರವಾಗಿದ್ದಾಳೆ, ನೀನೊಮ್ಮೆ ಅವಳನ್ನು ಭೇಟಿ ಮಾಡು ಅಂತ. ಎಲ್ಲಿದ್ದಾಳೆ ಕೇಳಿದ್ನಂತೆ.
ಭೂಮಿಯ ಆಚೆಗೆ ಇದ್ದಾಳೆ ಅವಳು ಅಂತ ಹೇಳಿದಂತೆ. ಹೌದಾ, ನಾನು ಅವಳೊಮ್ಮೆ ಭೇಟಿಯಾಗಬೇಕು ಅಂತ ಸೂರ್ಯ ಭೂಮಿಯ ಆಚೆಗೆ ಬಂದ್ರೆ ಇಲ್ಲ, ಅವಳು ಈಚೆಗೆ ಬಂದ್ರೆ ಇಲ್ಲ. ಅದಕ್ಕೆ ಭೂಮಿಯನ್ನ ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ ತಿರುಗ್ತಾ ಇದ್ದಾನೆ. ಅದಕ್ಕೆ ಹಗಲು ರಾತ್ರಿ ಆಗ್ತಾ ಇದೆ. ಇನ್ನೂವರೆಗೂ ಬ್ರಹ್ಮಚಾರಿಯಾಗೇ ಇದ್ದಾನೆ, ಅವನಿಗೆ ನಿಶಾದೇವಿ ಸಿಗ್ಲೇ ಇಲ್ಲ ಅಂತ ತಮಾಷೆಯಾಗಿ ಸುಮ್ಮನೆ ಒಂದು ಕಥೆ ಹೇಳ್ತಾ ಇತ್ತು. ಅರ್ಥ ಇಷ್ಟೇ, ಕತ್ತಲೆಯ ಆಚೆಗಿರತಕ್ಕಂಥದ್ದು, ಅಜ್ಞಾನ ಎಂಬ ತಮಸ್ಸಿನ ಆಚೆಗಿರುವಂತಹ ಬೆಳಕು, ಸ್ವಯಂ ಪ್ರಕಾಶ ಸ್ವರೂಪ. ಈ ಅಜ್ಞಾನದ ಮಾಯೆಯ ಕತ್ತಲೆ ಅದಕ್ಕೆ ಅಂಟುವುದೇ ಇಲ್ಲ. ಕತ್ತಲೆಗೂ ಬೆಳಕಿಗೂ ಸಾಕ್ಷಿಯಾಗಿರುವ ಚೈತನ್ಯ ಸ್ವರೂಪ ಅದು. ನನ್ನ ವಿಷ್ಣು, ನನ್ನ ರಾಮ, ನನ್ನ ಕೃಷ್ಣ, ಪುನಃ ನಾವು ಇಷ್ಟ ದೇವರನ್ನೇ ಆ ಒಂದು ಗುಣಗಳಲ್ಲಿ ಚಿಂತಿಸಬೇಕು. ಇದಿಷ್ಟೇ ಅಂತ ಕೇಳಿದ್ರೆ ಇಲ್ಲ. ಅವನು ಸೃಷ್ಟಿಕರ್ತನು, ಅವನು ಸ್ಥಿತಿಕರ್ತನು, ಅವನು ಲಯಕರ್ತನು, ಅವನು ಕರುಣಾಪೂರ್ಣನು, ಅವನು ಶಾಂತ ಸ್ವರೂಪನು. ಹೀಗೆ ಬೇರೆ ಬೇರೆ ಗುಣಗಳನ್ನ ಏನೇನು ಶಾಸ್ತ್ರಗಳಲ್ಲಿ ಹೇಳಿದೆಯೋ ಅದೆಲ್ಲವನ್ನು ಇಟ್ಟುಕೊಂಡು ನನ್ನ ಇಷ್ಟ ದೈವವನ್ನ ಅಥವಾ ಸಗುಣ ಬ್ರಹ್ಮವನ್ನ ನಾವು ಚಿಂತಿಸಬೇಕು. ಅದನ್ನೇ ಅನುಸ್ಮರೇತ್ಯ ಅಂತ ಕರೆದಿದ್ದಾರೆ. ಆಕ್ಚುಲಿ ಈ ಶ್ಲೋಕ ಅನ್ನುವಂಥದ್ದು ವ್ಯಾಕರಣ ದೃಷ್ಟಿಯಿಂದ ಅಪೂರ್ಣ. ಯಾಕಂದ್ರೆ ಯಹ ಅನುಸ್ಮರೇತ್, ಇಲ್ಲಿ ಯಾವನು ಸ್ಮರಣೆ ಮಾಡ್ತಾನೋ ಅಲ್ಲಿಗೆ ನಿಲ್ಲಿಸುತ್ತೆ. ಆದ್ರೆ ಅದು ಕ್ರಿಯಾಪದ ಯಾವುದಪ್ಪ ಅಂದ್ರೆ ಯಹ ಅನುಸ್ಮರೇತ್ ಪರಮಂ ಪುರುಷಂ ದಿವ್ಯಂ ಯಾತಿ ಅಂತ ಹಿಂದಿನ ಶ್ಲೋಕದಲ್ಲಿ ಏನಿದೆ, ಯಾವನು ಸ್ಮರಣೆ ಮಾಡ್ತಾನೋ ಅವನು ಪರಮ ದಿವ್ಯ ಪುರುಷನನ್ನ ಪಡೆಯುತ್ತಾನೆ ಅಂತ ನಾವಿಲ್ಲಿ ಜೋಡಿಸ್ಕೋಬೇಕು. ಅವಾಗ ವಾಕ್ಯ ಪೂರ್ಣವಾಗ್ತದೆ. ಆದ್ದರಿಂದ ಯಾವನು ಈ ರೀತಿ ಅಷ್ಟಗುಣ ವಿಶಿಷ್ಟನಾದಂತಹ ಈಶ್ವರನನ್ನ ಅನುಸ್ಮರೇತ್, ಶಾಸ್ತ್ರ ಮತ್ತು ಗುರುಪದೇಶದ ಸಹಾಯದಿಂದ ಮತ್ತೆ ಮತ್ತೆ ಚಿಂತಿಸ್ತಾನೋ, ಒಂದು ದಿವಸ ಚಿಂತಿಸಿ ಬಿಡೋದಲ್ಲ, ಹಗಲು ರಾತ್ರಿ ಅದೇ ಸ್ಮರಣೆ ಆಗಬೇಕು. ಮುಂದಿನ ಶ್ಲೋಕದಲ್ಲಿ ಪ್ರಯಾಣ ಕಾಲದಲ್ಲಿ ಅಂತಹ ಯೋಗಿಯು ದೇಹವನ್ನು ಹೇಗೆ ಬಿಡ್ತಾನೆ ಎನ್ನುವುದನ್ನು ವರ್ಣಿಸ್ತಾನೆ. 10ನೇ ಶ್ಲೋಕ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಒಬ್ಬ ಸಗುಣ ಪರಮಾತ್ಮನ ಉಪಾಸಕನಾದವನು ಯಾವ ಯಾವ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಕ್ರಮಮುಕ್ತಿಗಿಂತ ಮೊದಲು ಎನ್ನುವುದನ್ನು ಅಲ್ಲಿ ಹೇಳ್ತಾನೆ. ಅದರ ಅನ್ವಯವನ್ನು ನೋಡೋಣ. ಭಕ್ತ್ಯಾಯುಕ್ತ ಸಹ, ಭಕ್ತಿಯಿಂದ ಒಡಗೂಡಿದವನಾದ ಆ ಉಪಾಸಕನು ಪ್ರಯಾಣ ಕಾಲೇ, ಪ್ರಯಾಣದ ಕಾಲ ಅಂತ ಹೇಳಿದ್ರೇನು, ಮೃತ್ಯು ಕಾಲೇ ಅಂತ ಅರ್ಥ. ಪ್ರಯಾಣ ಕಾಲೇ ಯೋಗ ಬಲೇನ ಚ, ಯೋಗ ಬಲದಿಂದ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ, ಭ್ರುವೋರ್ಮಧ್ಯೆ ಸಮ್ಯಕ್ ಪ್ರಾಣಮಾವೇಶ್ಯ, ಯೋಗ ಬಲದಿಂದ ಎರಡು ಹುಬ್ಬುಗಳ ಮಧ್ಯೆ ಪ್ರಾಣವನ್ನ ಸ್ಥಾಪಿಸಿ. ಭಕ್ತಿಯಿಂದ ಒಡಗೂಡಿದವನಾದ ಕ್ರಮಮುಕ್ತಿಯ ಉಪಾಸಕನು ಯೋಗ ಬಲದಿಂದ ಒಡಗೂಡಿದವನಾಗಿ ಎರಡು ಹುಬ್ಬುಗಳ ಮಧ್ಯೆ ಪ್ರಾಣವನ್ನ ಸ್ಥಾಪಿಸಿ ಚ ಅಚಲೇನ ಮನಸ, ಅಚಲವಾದ ಅಂದ್ರೆ ಸ್ಥಿರವಾದ ಮನಸ್ಸುಳ್ಳವನಾಗಿ ತಂ ದಿವ್ಯಂ ಪರಮಂ ಪುರುಷಂ ಏವ ಉಪೈತಿ, ದೇಹವನ್ನ ಬಿಟ್ಟರೆ ಅಂತ ನಾವು ಸೇರಿಸಿಕೊಳ್ಳಬೇಕು. ಅಚಲೇನ ಮನಸ್ಸಿನಿಂದ ಅವನು ಆ ದಿವ್ಯ ಪರಮ ಪುರುಷನನ್ನ, ಹಿಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳಿತ್ತಲ್ಲ, 8ನೇ ಶ್ಲೋಕದಲ್ಲಿ ಪರಮಂ ಪುರುಷಂ ದಿವ್ಯಂ ಯಾತಿ, ಅದನ್ನೇ ಇಲ್ಲಿ ಹೇಳಿದೆ. ದಿವ್ಯಂ ಪರಮಂ ಪುರುಷಂ, ಇಲ್ಲಿ ಶಬ್ದಗಳ ವ್ಯತ್ಯಾಸ ಅಷ್ಟೆ. ದಿವ್ಯವಾದ ಪರಮ ಪುರುಷ ಯಾವ ಹಿರಣ್ಯ ಗರ್ಭನಿದ್ದಾನೋ, ಸಗುಣ ಬ್ರಹ್ಮನಿದ್ದಾನೋ ಅವನನ್ನೇ ಪಡೆಯುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. 3 ಇಲ್ಲಿ ಸಾಧನೆಯನ್ನು ಮಾಡಬೇಕಾಗ್ತದೆ ಉಪಾಸಕನು. ಮೊದಲನೇದು ಭಕ್ತ್ಯಾಯುಕ್ತ, ಅವನು
ಆ ಇಷ್ಟ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕಾಗ್ತದೆ. ಯಾಂತ್ರಿಕವಾಗಿ ನಾನು ಸ್ಮರಣೆ ಮಾಡ್ತೇನೆ, ಯಾಂತ್ರಿಕವಾಗಿ ಧ್ಯಾನ ಮಾಡ್ತೇನೆ, ಅದು ಆಗೋದಿಲ್ಲ. ಮೊದಲನೇದು ಏಕಾಗ್ರತೆಯೇ ಸಿಗೋಲ್ಲ. ಎಷ್ಟೋ ಜನ ಕೇಳುವುದುಂಟು, ಜಪ ಮಾಡುವಾಗ ಧ್ಯಾನ ಮಾಡುವಾಗ ಏಕಾಗ್ರತೆ ಯಾಕೆ ಬರಲ್ಲ ಅಂತ. ಅದಕ್ಕೆ ಹಿರಿಯರು ಕೊಡುವಂತಹ ಕಾರಣ ಇಷ್ಟೇ, ನಮಗೆ ಅದರ ಮೇಲೆ ಪ್ರೀತಿ ಇಲ್ಲ ಅಂತ, ಅಥವಾ ಪ್ರೀತಿ ಸಾಕಷ್ಟಿಲ್ಲ ಅಂತ. ಎಷ್ಟು ಬೇಕೋ ಅಷ್ಟಿಲ್ಲ. ಯಾವುದರ ಮೇಲೆ ಪ್ರೀತಿ ಇರುತ್ತೋ ಅದರ ಮೇಲೆ ಮನಸ್ಸು ತನ್ನಿಂದ ತಾನೇ ಹರಿಯುತ್ತೆ. ನೋಡಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ದುಡ್ಡಿನ ಮೋಹ ಉಳ್ಳವನಿಗೆ ಏನಾದ್ರೂ ವಿಘ್ನಗಳು ಬರ್ತದ? ಹಗಲು ರಾತ್ರಿ ನಿರಾಯಾಸವಾಗಿ ಆನಂದವಾಗಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಹುದು. ಅಥವಾ ಸ್ತ್ರೀ ಪುರುಷ ಆಸಕ್ತಿಯ ಸಂದರ್ಭದಲ್ಲಿಯೂ ಕೂಡ ಮೋಹಕ್ಕೆ ಒಳಗಾದಂತಹ ವ್ಯಕ್ತಿ ಏನಿದ್ದಾನೆ ಅಥವಾ ಸ್ತ್ರೀ ಏನಿದ್ದಾಳೆ, ನಿರಾಯಾಸವಾಗಿ ಇನ್ನೊಂದು ವ್ಯಕ್ತಿಯನ್ನ ಧ್ಯಾನಿಸ್ತಾನೆ. ಅವನು ಮೆಡಿಟೇಷನ್ಗೆ ಭಂಗವೇ ಇಲ್ಲ ಅಲ್ಲಿ. ಯಾಕೆ? ಅವನಿಗೆ ಪ್ರೀತಿ ಇದೆ, ತಾನು ಆಯ್ದುಕೊಂಡ ಧ್ಯೇಯದ ಬಗ್ಗೆ ಪ್ರೀತಿ ಇದೆ. ಹಾಗೆ ನಾವು ಪರಮಾತ್ಮನ ಯಾವ ರೂಪವನ್ನು ಆಯ್ದುಕೊಳ್ಳಬೇಕು ಅಂದ್ರೆ ಪ್ರೀತಿ ಯಾವುದರಲ್ಲಿ ಉಂಟಾಗ್ತದೋ ಅದಕ್ಕೆ ಇಷ್ಟದೇವ ಅನ್ನುವ ಕಾನ್ಸೆಪ್ಟ್. ಇಷ್ಟದೇವರು, ನೀವು ರಾಮನ್ನೇ ತಗೊಳ್ತಿರೋ, ನರಸಿಂಹನ್ ತಗೊಳ್ತಿರೋ, ಹನುಮಂತನ್ ತಗೊಳ್ತಿರೋ, ಅಥವಾ ಗುರುಗಳನ್ನು ತಗೊಳ್ತಿರೋ, ಜೀವನ್ಮುಕ್ತರಾದಂತಹ ಗುರುಗಳು ಯಾರಿದ್ದಾರೆ, ಶಂಕರ ಭಗವತ್ಪಾದರು, ಶ್ರೀಧರ ಸ್ವಾಮಿಗಳು, ಯಾವುದೋ ಒಂದು ಏನು ರೂಪವನ್ನು ನಾವು ತೆಗೆದುಕೊಳ್ತೇವೆ ಅದು ನಮಗೆ ಇಷ್ಟವಾಗಿರಬೇಕು. ಅದನ್ನೇ ಇಲ್ಲಿ ಭಕ್ತಿಯುಕ್ತೇನ ಅಂತ ಕರೀತಾರೆ. ಭಕ್ತಿಯಾ ಯುಕ್ತ. ಭಕ್ತಿ ಅಂದ್ರೆ ಪ್ರೇಮ ಅಂತ ಅರ್ಥ. ಭಗವಂತನ ಮೇಲಿರುವ ಪ್ರೇಮಕ್ಕೆ ಭಕ್ತಿ. ಭಕ್ತಿಯಿಂದ ಒಡಗೂಡಿರ್ಬೇಕು ಉಪಾಸಕನು. ಯಾಕೆ? ಭಕ್ತಿಯಿಂದ ಒಡಗೂಡಿದರೆ ಮಾತ್ರವೇ ನಿರಂತರವಾಗಿ ಏಕಾಗ್ರವಾಗಿ ಅವನನ್ನು ಧ್ಯಾನಿಸ್ಲಿಕ್ಕೆ ಸಾಧ್ಯ. ಭಕ್ತಿ ಇಲ್ಲ ಅಂದ್ರೆ ಒಂದು ನಿರಂತರವಾಗಿ ಆಗಲ್ಲ, ಇನ್ನೊಂದು ಮನಸ್ಸು ಬೇರೆ ಕಡೆಗೆಲ್ಲ ಹೋಗ್ತಾ ಇರುತ್ತೆ, ಚಂಚಲವಾಗಿರ್ತದೆ. ಅದರಿಂದ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಎರಡನೇದು ಯೋಗ ಬಲೇನ. ಯೋಗ ಬಲ ಎನ್ನುವ ಶಬ್ದಕ್ಕೆ ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ಬರೀತಾರೆ, ಸಮಾಧಿಜ ಸಂಸ್ಕಾರ ಪ್ರಚಯ ಜನಿತ ಚಿತ್ತಸ್ಥೈರ್ಯ ಲಕ್ಷಣಂ ಯೋಗ ಬಲಂ ಅಂತ ಹೇಳ್ತಾರೆ. ಸಮಾಧಿಯಿಂದ ಉಂಟಾದ ಸಂಸ್ಕಾರವು ಬಲವಾಗುವುದರಿಂದ ಉಂಟಾದ ಚಿತ್ತದ ಸ್ಥಿರತೆ ರೂಪವಾದದ್ದೇ ಯೋಗ ಬಲವು. ಇಲ್ಲಿ ಯೋಗಾಭ್ಯಾಸ ಅಂದ್ರೆ ಅಷ್ಟಾಂಗ ಯೋಗ ಅಂತ ತಕ್ಕೊಳ್ಬೇಕು. ನಮ್ಮ ಕರ್ಮಯೋಗವೋ ಜಪಯೋಗವೋ ತಕ್ಕೊಳ್ಬಾರ್ದು. ಇಲ್ಲಿ ಯೋಗ ಬಲ ಅಂದ್ರೆ ಅಷ್ಟಾಂಗ ಯೋಗ ಬಲ. ಅದರಿಂದ ಉಪಾಸಕನು ಅಷ್ಟಾಂಗ ಯೋಗವನ್ನು ತಿಳಿದಿರಬೇಕು. ಅಷ್ಟಾಂಗ ಯೋಗ ಅಂದ್ರೇನು? 8 ಅಂಗಗಳಿಂದೊಡಗೂಡಿದ ಯೋಗ. ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ. ನನ್ನ ವ್ಯಾವಹಾರಿಕ ಶಿಸ್ತಿಗೆ ಯಮನಿಯಮ ಅಂತ ಕರೀತಾರೆ. ಶಾರೀರಿಕ ಸಂಯಮಕ್ಕೆ, ಶಾರೀರಿಕ ಶಿಸ್ತಿಗೆ ಆಸನ ಅಂತ ಕರೀತಾರೆ. ಪ್ರಾಣದ ಒಂದು ಶಿಸ್ತನ್ನ, ನಿಯಂತ್ರಣಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಇಂದ್ರಿಯಗಳ ಶಿಸ್ತಿಗೆ ಏನು ಪ್ರತ್ಯಾಹಾರ ಅಂತ ಹೇಳ್ತಾರೆ. ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಮನಸ್ಸು ಬುದ್ಧಿಯ ಶಿಸ್ತಿಗೆ ಧಾರಣಾ ಧ್ಯಾನ ಸಮಾಧಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ವ್ಯಾವಹಾರಿಕ, ದೈಹಿಕ, ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನ ತನ್ನ ಹಿಡಿತಕ್ಕೆ ತರುವಂತಹ, ಶಿಸ್ತಿಗೆ ಒಳಪಡಿಸುವಂತಹ ಒಂದು ಸಾಧನೆಗೆ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈ ಅಷ್ಟಾಂಗ ಯೋಗ ಮಾಡಿದವನಿಗೆ ತನ್ನ ಪ್ರಾಣದ ಮೇಲೂ ಹಿಡಿತ ಇರ್ತದೆ, ತನ್ನ ಮನಸ್ಸು ಬುದ್ಧಿಯ ಮೇಲೂ ಹಿಡಿತಾ ಇರ್ತದೆ. ಯಾಕಂದ್ರೆ ಅವನು ನಿರ್ವಿಕಲ್ಪ ಸಮಾಧಿಯ ಅಭ್ಯಾಸದ ಮೂಲಕವಾಗಿ ಮನಸ್ಸನ್ನ ಬೇಕಂದ ಕಡೆಯಲ್ಲಿ ನಿಲ್ಲಿಸಬಲ್ಲ. ಯಾವ ಧ್ಯೇಯ ವಸ್ತುವಿನ ಮೇಲೂ ಕೂಡ ಅವನು ಮನಸ್ಸನ್ನು ನಿಲ್ಲಿಸಬಲ್ಲ. ಆ ಸಾಮರ್ಥ್ಯಕ್ಕೆ ಯೋಗ ಬಲ ಅಂತ ಕರೀತಾರೆ. ಯೋಗ ಬಲದಿಂದ ಅವನೇನು ಮಾಡ್ತಾನೆ? ಭ್ರುವೋಹ ಮಧ್ಯೆ ಪ್ರಾಣಂ ಸಮ್ಯಕ್ ಆವೇಶ್ಯ. 2 ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನ ನಿಲ್ಲಿಸ್ತಾನೆ ಅಂತ ಇಲ್ಲಿ ಶಂಕರರು ಸ್ಪಷ್ಟವಾಗಿ ಬರೀತಾರೆ.
ಪೂರ್ವಂ ಹೃದಯ ಪುಂಡರೀಕೆ ವಶೀಕೃತ್ಯ ಚಿತ್ತಂ ತತ ಊರ್ಧ್ವಗಾಮಿನ್ಯಾ ನಾಡ್ಯ ಭೂಮಿಜಯಕ್ರಮೇಣ ಭ್ರುವೋಃ ಮಧ್ಯೆ ಪ್ರಾಣಂ ಆವೇಶ್ಯ ಸ್ಥಾಪಯಿತ್ವ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕೇನೆಂದ್ರೆ, ಇದು ಸಾಯುವ ಮುಂಚಿನ ಕ್ಷಣದಲ್ಲಿ ಮಾಡುವ ಕೆಲಸ. ಈ ಹೃದಯದಿಂದ ನೂರಾರು ನಾಡಿಗಳು ಹೊರಟಿವೆ. ನಾಡಿ ಅಂದ್ರೆ ರಕ್ತನಾಳಗಳಲ್ಲ, ಅದೊಂದು ವಿಶೇಷವಾದಂತಹ ಇಂದ್ರಿಯಕ್ಕೆ ಕಾರಣ ಸಿಗದೇ ಇರತಕ್ಕಂತಹ ಒಂದು ನಾಳಗಳು. ಶಾಸ್ತ್ರದಲ್ಲಿ ಮಾತ್ರ, ಯೋಗಶಾಸ್ತ್ರಗಳಲ್ಲಿ, ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿರೋದು. ಕಠೋಪನಿಷತ್ತಲ್ಲೇ ಬರುತ್ತೆ. ಶತಂಚೈಕಾಚ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಭಿನಿಸ್ತೃತೈಕಾ ತಯೋರ್ಧ್ವಮಾಯನ್ನ ಮೃತತ್ವಮೇತಿ ವಿಶ್ವಂಗನ್ಯಾ ಉತ್ಕ್ರಮಣೇ ಭವಂತಿ. 101 ನಾಡಿ ಹೃದಯದಿಂದ ಹೊರಟಿದೆ. ಅದರಲ್ಲಿ ಒಂದು ನಾಡಿ ತಯೋರ್ಧ್ವಮಾಯನ್, ಹೃದಯದಿಂದ ನಮ್ಮ ಗಂಟಲಿನ ಭಾಗವಾಗಿ ನೆತ್ತಿ ಅಂದ್ರೆ ಈ ಭ್ರೂಗಳ ಮಧ್ಯದಲ್ಲಿರ್ತಕ್ಕಂತಹ ದಾರಿಯಲ್ಲಿ ಬ್ರಹ್ಮರಂಧ್ರದವರೆಗೂ ಅದು ಬಂದಿದೆ ಅಂತ ಹೇಳುತ್ತೆ. ಹೃದಯದಿಂದ ಹೊರಟು ಆಜ್ಞಾ ಅಂದ್ರೆ ಭ್ರೂಗಳ ಮಧ್ಯದ ಮೂಲಕವಾಗಿ ಬ್ರಹ್ಮರಂಧ್ರದವರೆಗೂ. ಬ್ರಹ್ಮರಂಧ್ರ ಅಂದ್ರೆ ಏನು? ಬ್ರಹ್ಮಲೋಕಕ್ಕೆ ಹೋಗುವ ಗೇಟ್, ಬ್ರಹ್ಮನ ಲೋಕಕ್ಕೆ ಹೋಗುವ ದಾರಿ ಅಂತ ಬ್ರಹ್ಮರಂಧ್ರ. ಈ ಉಪಾಸಕನು ಏನ್ ಮಾಡ್ತಾನೆ? ತನ್ನ ಇಂದ್ರಿಯಗಳನ್ನ, ತನ್ನ ಮನಸ್ಸನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡು ಪೂರ್ವಂ ಹೃದಯ ಪುಂಡರೀಕೆ ವಶೀಕೃತ್ಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು ಎಲ್ಲವನ್ನು ಹೃದಯ ಪುಂಡರೀಕದಲ್ಲಿ ವಶ ಮಾಡ್ಕೊಳ್ತಾನೆ. ವಶ ಅಂದ್ರೆ ತನ್ನ ವಶದಲ್ಲಿಟ್ಟುಕೊಳ್ತಾನೆ. ಅದನ್ನ ಫೋಲ್ಡ್ ಮಾಡ್ಕೊಳ್ತಾನೆ, ಮಡಚಿಕೊಳ್ತಾನೆ. ಆಮೇಲೆ ಚಿತ್ತಂ ತತ ಊರ್ಧ್ವಗಾಮಿನ್ಯ ನಾಡ್ಯ, ಆ ವಶ ಮಾಡಿಕೊಂಡಂತಹ ಚಿತ್ತವನ್ನ ಅಂದ್ರೆ ಅಂತಃಕರಣವನ್ನ ಹೃದಯದಿಂದ ಮೇಲಕ್ಕೆ ಹೋಗುವ ಆ ಸುಷುಮ್ನ ದ್ವಾರ ಏನಿದೆ, ಸುಷುಮ್ನ ನಾಡಿಯ ಮೂಲಕವಾಗಿ ಭೂಮಿ ಜಯಕ್ರಮೇಣ ಒಂದೊಂದೇ ಸ್ಥಾನವನ್ನ ಗೆಲ್ಲುತ್ತಾ, ಒಂದೊಂದೇ ಜಾಗದಲ್ಲಿ ಹಿಡಿತವನ್ನು ಸಾಧಿಸ್ತಾ ಭ್ರುವೋಹ ಮಧ್ಯೆ ಪ್ರಾಣಂ ಆವೇಶ್ಯ, ಅದನ್ನ 2 ಹುಬ್ಬುಗಳ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾನೆ. ಯಾರನ್ನ? ಆ ಜೀವಾತ್ಮನನ್ನ. ಆ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನೆಲ್ಲ ತನ್ನ ಹಿಡಿದಲ್ಲಿ ತಕ್ಕೊಂಡು ಸುಷುಮ್ನಾದ್ವಾರದ ಮೂಲಕ ಹುಬ್ಬುಗಳ ಮಧ್ಯೆ ತಂದು ನಿಲ್ಲಿಸಿಕೊಳ್ತಾನೆ. ಆವೇಶ್ಯ ಅಂದ್ರೆ ಸ್ಥಾಪಯಿತ್ವ, ಇಟ್ಬಿಟ್ಟು. ಆಮೇಲೆ ಅಚಲೇನ ಮನಸ, ತನ್ನ ಮನಸ್ಸನ್ನ ಆ ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡು. ಈಗ ತನ್ನ ಮನಸ್ಸಿನಲ್ಲಿ ದೀರ್ಘಕಾಲ ಇಷ್ಟದೇವತೆಯ ಧ್ಯಾನವನ್ನು ಮಾಡಿದವನಿಗೆ ಈ ಪಿಂಡೀಕೃತವಾದಂತಹ ಅಂತಃಕರಣ ಸಹಿತ ಜ್ಞಾನೇಂದ್ರಿಯಗಳೇನಿದೆ ಭ್ರೂವಿನ ಮಧ್ಯೆ ಬಂದಾಗ ಅವನ ಮನಸ್ಸೂ ಕೂಡ ಸೂಕ್ಷ್ಮವಾಗಿ ಇಷ್ಟದೇವತೆಯಲ್ಲಿ ನೆಲೆಗೊಂಡಿರುತ್ತದೆ. ವೃತ್ತಿಗಳಲ್ಲಿ ಇಲ್ಲದೇ ಇರೋದ್ರಿಂದ ಸುಪ್ತ ವೃತ್ತಿಯ ರೂಪದಲ್ಲಿ ಭಗವಂತನನ್ನೇ ಅವನು ವೃತ್ತಿ ರೂಪದಲ್ಲಿ ಇರುತ್ತದೆ. ಆಲೋಚನೆಗಳು ಭಗವಂತನನ್ನೇ ಧ್ಯಾನಿಸ್ತಾ ಇರ್ತದೆ. ಅದನ್ನೇ ಇಲ್ಲಿ ಅಚಲೇನ ಮನಸ, ಭಗವಂತನಲ್ಲಿ ನೆಟ್ಟಿರುವ ಮನಸ್ಸು. ನಾ ಅನ್ಯಗಾಮಿನ ಎಂಬುದಾಗಿ ಮುಂಚೆ ಹೇಳಿದ್ನಲ್ಲ, ಆ ರೀತಿ ಆದಂತಹದ್ದು. ಈಶ್ವರನಲ್ಲೇ ನೆಟ್ಟಿರುವ ಮನಸ್ಸು. ಆ ರೀತಿಯಾಗಿದ್ದು ಅವನು ಬ್ರಹ್ಮರಂಧ್ರದ ಮೂಲಕ, ತದನಂತರ ಅಲ್ಲಿಂದ ಮುಂದಕ್ಕೆ ಬ್ರಹ್ಮರಂಧ್ರಕ್ಕೆ ಹೋಗ್ತಾ ಶೀರ್ಷ ಕಪಾಲವನ್ನ ಭೇದಿಸಿಕೊಂಡು ಅಂತ ತೈತ್ರಿಯದಲ್ಲೂ ಬರುತ್ತೆ ಈ ವಿಷಯ. ವ್ಯಪೋಹ್ಯ ಶೀರ್ಷ ಕಪಾಲೇ, ಬ್ರಹ್ಮಲೋಕಕ್ಕೆ ಹೋಗುವನು ಶೀರ್ಷ ಕಪಾಲವನ್ನು ಭೇದಿಸಿಕೊಂಡು ಅಲ್ಲಿಂದ ಅವನು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗುವ ಜರ್ನಿಯ ಬಗ್ಗೆ ಮುಂದೆ ಬರ್ತದೆ, ನೋಡೋಣ. ಆ ರೀತಿ ಯೋಗಾಭ್ಯಾಸದ ಬಲನೂ ಇರಬೇಕಾಗ್ತದೆ. ಭಕ್ತಿನೂ ಬೇಕು, ಯೋಗಾಭ್ಯಾಸದ ಬಲವೂ ಬೇಕು, ಗುರುಶಾಸ್ತ್ರದ ಉಪದೇಶವೂ ಬೇಕು, ಸಾಕಷ್ಟು ಸಾಧನೆಯೂ ನಡೆದಿರಬೇಕು. ಅಂಥವನಿಗೆ ಕೊನೆಯ ಕ್ಷಣದಲ್ಲಿ ಈ ರೀತಿಯಾಗಿ ಇಚ್ಛೆಯಿಂದ, ಸ್ವೇಚ್ಛೆಯಿಂದ ತನ್ನ ದೇಹವನ್ನು ತ್ಯಜಿಸುವ ಸಾಮರ್ಥ್ಯ ಬರುತ್ತೆ. ಎಂತಹ ಅದ್ಭುತವಾದ ಶಾಸ್ತ್ರ ನೋಡಿ ನಮ್ಮಲ್ಲಿ. ಪರಮಾತ್ಮನನ್ನೇ ಸ್ಮರಿಸುತ್ತ
ನಾವು ರಾಮಾಯಣದಲ್ಲಿ ನೋಡ್ತೇವೆ. ಶಬರಿ ಹಾಗೆ ದೇಹವನ್ನು ಬಿಟ್ಟಲಂತೆ, ಯೋಗದಿಂದ ತನ್ನ ದೇಹವನ್ನು ಬಿಟ್ಟಳು, ಯೋಗ ಬಲದಿಂದ. ಭೀಷ್ಮರೂ ಕೂಡ ಕೃಷ್ಣನ ತನ್ನನ್ನು ಮುಂದೆ ನಿಲ್ಲಿಸಿಕೊಂಡು, ಕೃಷ್ಣ ನಾನು ದೇಹವನ್ನು ಬಿಡ್ತಾ ಇದ್ದೇನೆ, ನೀನು ಬಂದು ಮುಂದೆ ನಿಂತುಕೋ ಅಂತ ಕೃಷ್ಣನ ಸ್ತುತಿಸಿ ಸ್ವೇಚ್ಛೆಯಿಂದ ದೇಹವನ್ನು ಬಿಟ್ಟರು. ಆ ರೀತಿ ದೇಹ ಬಿಟ್ಟವರಿಗೆ ಬ್ರಹ್ಮಲೋಕ ಪ್ರಾಪ್ತಿ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನರ ಜೀವನದಲ್ಲಿ ನಾವು ನೋಡ್ತೇವೆ, ಅವರು ಯಾವ ರೀತಿ ಯೋಗ ಅಭ್ಯಾಸ ಮಾಡಿದ್ರು, ಯಾವ ರೀತಿ ಭಗವಂತನ ಸ್ಮರಣೆ ಮಾಡಿದ್ರು ಅಂತ ಬಹುಶಃ ಮನೆಯವರಿಗೆ ಗೊತ್ತಿಲ್ಲ. ಆದ್ರೆ ಕೆಲವರೆಲ್ಲ ಹೇಳ್ತಾರೆ, ನೋಡಪ್ಪ ಇಂಥ ದಿನ ನಾನು ಹೋಗ್ತಾ ಇದ್ದೇನೆ, ದೂರ ದೂರದಿರತಕ್ಕಂತಹ ಮಕ್ಕಳಿಗೆಲ್ಲ ಫೋನ್ ಮಾಡಿ ಕರೀರಿ ಅಂತ ಕರೆಸ್ತಾರೆ. ಆ ದಿನ ಬಂತು, ಆ ಸಮಯ ಬಂತು, ನೆಟ್ಟಗೆ ಕುತ್ಕೋತಾರೆ, ನೀವೆಲ್ಲ ಭಗವಂತನ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ರಾಮ ರಾಮ ಅಥವಾ ಕೃಷ್ಣ ಅಥವಾ ಯಾವುದೋ ಒಂದು ಇಷ್ಟ ದೇವತೆ ಹೆಸರು ಹೇಳಿಕೊಂಡು ದೇಹವನ್ನು ಬಿಟ್ಟಿದ್ದಾರೆ. ಅಂಥ ಎಷ್ಟೋ ಘಟನೆಗಳನ್ನು ನಾನು ಕೇಳಿದ್ದೇನೆ ಜನರ ಬಾಯಿಂದ. ನಮ್ಮ ತಾತ ಹೀಗೆ ಮಾಡಿದ್ರಂತೆ, ನಮ್ಮ ಅಜ್ಜ ಹೀಗೆ ಮಾಡಿದ್ರಂತೆ ಇನ್ನುವಂಥದ್ದು. ಅಂದ್ರೆ ಅವರು ಜೀವನ ಪೂರ್ತಿ ಆ ರೀತಿಯಾಗಿ ಭಗವನ್ನಿಷ್ಠರಾಗಿ ಭಕ್ತಿಯನ್ನ ಮಾಡಿದ್ರೆ, ಸ್ವಚ್ಛ ಶುದ್ಧ ಜೀವನವನ್ನು ನಡೆಸಿದರೆ, ಕೊನೆ ಕಾಲದಲ್ಲಿ ಸಹಜವಾಗಿಯೇ ಪ್ರಾಣಗಳು ಆ ರೀತಿ ವ್ಯವಸ್ಥೆಯನ್ನು ಪಡೆದುಕೊಳ್ಳುತ್ತೆ ಅಂತ ಕಾಣಿಸುತ್ತೆ. ಹಿಂದೆಲ್ಲ ಅದಕ್ಕಾಗಿಯೇ ತರಬೇತಿಯನ್ನು ಪಡೆದುಕೊಳ್ತಾ ಇದ್ರು. ಈ ಅಷ್ಟಾಂಗ ಯೋಗ ಅನ್ನುವಂಥದ್ದು ಸ್ವತಂತ್ರವಾಗಿ ಮಾಡತಕ್ಕಂತಹ ಒಂದು ಸಾಧನೆಯಲ್ಲ, ಗುರುಮುಖೇನ ನಾವು ಅಭ್ಯಾಸ ಮಾಡಬೇಕಾದಂತಹ ಒಂದು ಪ್ರಕ್ರಿಯೆ. ಆ ಪ್ರಕಾರವಾಗಿ ದೇಹವನ್ನು ಬಿಟ್ಟರೆ ಅವನು ಭಗವಂತನಲ್ಲಿಯೇ, ಸಗುಣ ಬ್ರಹ್ಮನಲ್ಲಿಯೇ ಹೋಗಿ ಕ್ರಮಮುಕ್ತಿಯಿಂದ ನಿರ್ಗುಣ ಬ್ರಹ್ಮ ಸ್ವರೂಪವನ್ನು ಹೊಂದುತ್ತಾನೆ ಎಂಬುದಾಗಿ ಕೃಷ್ಣ ಹೇಳ್ತಿದ್ದಾನೆ. ಇನ್ನು ಆ ಭಗವಂತನ ಸ್ವರೂಪದ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳನ್ನು ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ಮೊದ್ಲೇ ಬಂದ್ಕೊಂಡು